Hey everyone, before we go further, do not forget to click on the subscribe button and on the bell icon so that you will not miss our videos. And if you like this video, click on like and share with us. ಈ ಸತ್ಯವೇದದಲ್ಲಿ ಬರೆದಂತಹ ಕೆಲವು ಸತ್ಯತೆಗಳನ್ನು ನಿಮ್ಮ ಮುಂದಿನದಲ್ಲಿ ನಾನು ಹಂಚಲು ಬಯಸ್ತೇನೆ. It is directly written to the churches. ಇದು ಸಭೆಗಳಿಗೆ ನೇರವಾಗಿ ಬರೆಯಲ್ಪಟ್ಟ ಸಂದೇಶ. That means that it has some message for us. ಅಂದ್ರೆ ಅದರಿಂದ ನಮಗೆ ಕೂಡ ಅನ್ವಯವಾಗುವ ಕೆಲವು ವಾರ್ತೆಗಳು, ಕೆಲವು ಮೆಸೇಜ್ಗಳು ಇವೆ. Today if you see into the world, ಇವತ್ತು ನೀವು ಲೋಕವನ್ನು ನೋಡುವುದಾದ್ರೆ there is a lot of chaos in different ways. ತುಂಬಾ ಗಲಿಬಿಲಿಯ ಪರಿಸ್ಥಿತಿ ಇದೆ. On one hand, there is this COVID-19 infection. ಒಂದು ಪರಿಸ್ಥಿತಿಯಲ್ಲಿ ನೋಡುವುದಾದ್ರೆ COVID-19 ಇನ್ಫೆಕ್ಷನ್ ಇದೆ. More than 66 lakhs of people are infected. 66 ಲಕ್ಷಕ್ಕಿಂತ ಹೆಚ್ಚು ಜನರು ಇದರಿಂದ ಬಾಧಿತರಾಗಿದ್ದಾರೆ. And if you see that, people tried everything. We tried lockdown, we tried using some medicines, we tried social distancing, masks, lot of things. ಹಲವಾರು ಪ್ರಯತ್ನಗಳನ್ನು ಜನರು ಹಾಗೂ ಸರ್ಕಾರ ಪಟ್ಟಿತು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಪಾಲಿಸಿದೆವು, ಮಾಸ್ಕ್ ಅನ್ನು ಧರಿಸಿದೆವು, ಹಲವಾರು ಕ್ರಮಗಳನ್ನು ನಾವು ಕೈಗೊಂಡೆವು. But nothing seems to be able to stop this spread of infection. ಆದ್ರೆ ಯಾವುದು ಕೂಡ ಈ ಕೋವಿಡ್ ಇನ್ಫೆಕ್ಷನ್ ಅನ್ನು ತಡೆಗಟ್ಟಲು ಇನ್ನೂ ಸಾಧ್ಯವಾಗ್ತಾ ಇಲ್ಲ. But who can save us? ಯಾರು ನಮ್ಮನ್ನು ಇದರಿಂದ ರಕ್ಷಿಸಲು ಸಾಧ್ಯ? Who can protect us from this issue? ನಮ್ಮನ್ನು ಯಾರು ಇದರಿಂದ ರಕ್ಷಿಸಲು ಸಾಧ್ಯ? Only Jesus can. ಯೇಸು ಸ್ವಾಮಿ ಮಾತ್ರ. Amen. Psalms 91:7 says like this. ಕೀರ್ತನೆ 91:7 ಹೀಗೆ ಬರೆಯಲ್ಪಟ್ಟಿದೆ. Around you maybe 1,000 or 10,000 may perish, but no harm shall befall you. 1,000 ಜನರು ಮತ್ತು 1,000 ಜನರು ನಿನ್ನ ಸುತ್ತಲೂ ಬಿದ್ದರೂ ನಿನಗೆ ಯಾಕೆ ಕೇಳಿ ಕಟ್ಟದು ಎಂಬುದಾಗಿ. Amen. Amen. This promise applies to us now more than ever. ಈ ಒಂದು ವಾಗ್ದಾನವು ಈ ಸಮಯದಲ್ಲಿ ನಮಗೆ ಹೆಚ್ಚಾಗಿ ಅನ್ವಯಿಸ್ತಾ ಇದೆ. There's a promise in Matthew 24:6. ಮತ್ತಾಯ 24:6 ಒಂದು ವಾಗ್ದಾನ ವಚನವಿದೆ. As these things are happening, Jesus says, "Do not be alarmed, do not be afraid." ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈ ಎಲ್ಲಾ ಸಂದರ್ಭಗಳನ್ನು ನೀವು ಕೇಳುವಾಗ ನೀವು ಗಲಿಬಿಲಿಗೊಳ್ಳಬೇಡಿ, ನೀವು ಹೆದರಬೇಡಿರಿ. Because He is with us. ಯಾಕಂದ್ರೆ ಆತನು ನಮ್ಮ ಜೊತೆ ಇದ್ದಾನೆ. Amen. Amen. So in these times like this, Jesus talks to 7 churches in book of Revelation. ಈ ಸಂದರ್ಭಗಳಲ್ಲಿ 7 ಸಭೆಗಳಿಗೆ ಯೇಸು ಸ್ವಾಮಿ ಮಾತನಾಡುವುದನ್ನು ನಾವು ನೋಡ್ತೇವೆ ಪ್ರಕಟಣೆ ಪುಸ್ತಕದಲ್ಲಿ. Usually when we start our Christian life, we start with excitement. ನಾವು ನಮ್ಮ ಕ್ರೈಸ್ತ ಜೀವಿತವನ್ನು ಶುರು ಮಾಡುವಾಗ ತುಂಬಾ ಆಸಕ್ತಿಯಿಂದ ಶುರು ಮಾಡ್ತೇವೆ. We always say, "Oh, I'm saved. God protected me. God healed me, delivered me. Somehow I came to the Lord. I'm alive in Christ." ನಾನು ರಕ್ಷಿಸಲ್ಪಟ್ಟಿದ್ದೇನೆ, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಬಂದಿದ್ದೇನೆ, ನನಗೆ ತುಂಬಾ ಸಂತೋಷ, ಆಸಕ್ತಿ ಇದೆ ಎಂಬುದಾಗಿ. Some people even enter into the ministries. ಹಲವಾರು ಜನರು ಇದೇ ಅನುಭವದಿಂದ ಮಿನಿಸ್ಟ್ರಿ ಕೂಡ ಕಾಲಿಡ್ತಾರೆ. Maybe excitement to join the prayer teams or excitement to do something for the Lord. ಪ್ರಾರ್ಥನಾ ತಂಡಗಳನ್ನು ಸೇರುವ ಒಂದು ಉತ್ಸಾಹ ಇರ್ಬೋದು, ಅಥವಾ ಏನಾದ್ರೂ ನಾನು ಕ್ರಿಸ್ತನಿಗೋಸ್ಕರ ಮಾಡ್ಬೇಕೆಂಬ ಉತ್ಸಾಹದಿಂದ ಆಗಿರ್ಬೋದು. Just the thought that my name is written in the book of life is very exciting. ಆ ಒಂದು ಆಲೋಚನೆಯನ್ನು ನೋಡಿದಾಗ ನನ್ನ ಹೆಸರು ಜೀವ ಬಾಧ್ಯಸ್ಥರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳುವುದೇ ಒಂದು ಉತ್ಸಾಹಭರಿತವಾದ ಸಂಗತಿ. But as the days goes by, ಆದ್ರೆ ದಿನವೂ ಹಾದು ಹೋಗುತ್ತಿದ್ದಂತೆ this passion or this first love start to diminish. ಈ ಒಂದು ಮೊದಲನೆಯ ಪ್ರೀತಿ ಅಥವಾ ಅನುರಾಗವು ಕಡಿಮೆ ಆಗುವುದು ನಾವು ನೋಡ್ತೇವೆ. Slowly the cares of this world start creeping into our minds. ಲೋಕದ ಒಂದು ಸಂಬಂಧವಾದಂತಹ ಆಲೋಚನೆಗಳು ನಮ್ಮ ಮನಸ್ಸನ್ನು ಆವರಿಸುತ್ತವೆ. The issues will become more than the Lord Jesus. ನಮ್ಮ ಪರಿಸ್ಥಿತಿಗಳ ಮೇಲೆ ನಾವು ಹೆಚ್ಚಾಗಿ ಗಮನ ಕೊಡ್ತೇವೆ ಯೇಸು ಸ್ವಾಮಿ ಕೇಂದ್ರ. Okay, then what happens? We are playing the role outside as a Christian, but inside our fire has gone cold. ಆಗ ಏನಾಗುತ್ತದೆ ಅಂತ ಹೇಳಿದ್ರೆ, ಹೊರಗೆ ಪ್ರಪಂಚಕ್ಕೆ ನಾವು ಕ್ರಿಸ್ತರು ಎಂಬುದಾಗಿ ನಾವು ತೋರ್ಪಡಿಸ್ತೇವೆ, ಆದ್ರೆ ಒಳಗೆ ನೋಡಿದ್ರೆ ನಮ್ಗೆ ಬಂದ ಆ ಉತ್ಸಾಹದ ಬೆಂಕಿ ಕಡಿಮೆ ಆಗುವುದನ್ನು ನಾವು ನೋಡ್ತೇವೆ. So this causes a lack of interest, lack of enthusiasm. ಇದು ಉತ್ಸಾಹವನ್ನು ಕಡಿಮೆ ಮಾಡುವಂತದ ಸಂಗತಿಗಳು ಆಗಿವೆ. We end up being neither good nor bad. We are able to manage. ನಾವು ಅತಿ ಉತ್ತಮವಾಗಿ ಕೂಡ ಇರುವುದಿಲ್ಲ, ಅತಿ ಕೆಟ್ಟದಾಗಿ ಕೂಡ ಇರುವುದಿಲ್ಲ, ಅತಿ ಒಳ್ಳೆಯದಾಗಿ ಕೂಡ ಇರುವುದಿಲ್ಲ. ನಾವು ನಡುವಲ್ಲಿ ನಮ್ಮ ಜೀವನವನ್ನು ಸಾಗಿಸೋ. He's writing to 7 churches in book of Revelation chapter 2 and chapter 3. ಪ್ರಕಟಣೆ ಪುಸ್ತಕ 2 ಮತ್ತು 3 ನಾವು ನೋಡೋದಾದ್ರೆ 7 ಸಭೆಗಳಿಗೆ ಈ ಪತ್ರಗಳನ್ನು ಬರೆಯಲ್ಪಟ್ಟಿದೆ. He says to all 3 churches saying that
I know your deeds. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮ ಕಾರ್ಯಗಳು ನನಗೆ ಗೊತ್ತು ಎಂಬುದಾಗಿ ಆ ಎಲ್ಲ 7 ಸಭೆಗಳಿಗೆ ಹೇಳ್ತಾ ಇದ್ದಾರೆ. This is the same Lord Jesus who gave us the grace. ಇದೇ ಯೇಸು ಸ್ವಾಮಿ ನಮಗೆ ಕೃಪೆಯನ್ನು ಕೊಟ್ಟಿದ್ದಾರೆ. The same Lord Jesus Christ who said that I finished the works on the cross. ಇದೇ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೆಲ್ಲ ಕೆಲಸವನ್ನು ಆ ಕ್ರೂಸಿನಲ್ಲಿ ಮುಗಿಸಿದ್ದೇನೆ. The same Jesus who empowers us with His grace. ಅದೇ ಯೇಸು ಸ್ವಾಮಿ ನಮ್ಮನ್ನು ಶಕ್ತಿಯಿಂದ ಬಲಪಡಿಸ್ತಾನೆ. Who saved us, who redeemed us, who delivered us. That same Jesus is writing this. ನಮ್ಮನ್ನು ರಕ್ಷಿಸಿದಾತನು, ನಮ್ಮನ್ನು ಪುನರ್ಜೀವನವನ್ನು ನಮಗೆ ಕೊಟ್ಟಾತನು, ನಮಗೆ ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಿ ಮಾಡಿದಾತನು. ಅದೇ ಯೇಸು ಸ್ವಾಮಿ ಎಲ್ಲ ಸಂಗತಿಗಳನ್ನು ಬರೆಯುತ್ತಾ He's saying that I know your deeds. ನಿಮ್ಮ ಕ್ರಿಯೆಗಳನ್ನು ನಾನು ಬಲ್ಲೆನು ಎಂಬುದಾಗಿ ಹೇಳ್ತಾ ಇದ್ದಾನೆ. Amen. Paul says that we are called to to do the righteous works in the Lord Jesus Christ. ಪೌಲನು ಹೇಳ್ತಾ ಇದ್ದಾನೆ, ನಾವೆಲ್ಲರೂ ಕ್ರಿಸ್ತನಲ್ಲಿ ನೀತಿವಂತಿಕೆಯ ಒಂದು ಕೆಲಸಗಳನ್ನು ಮಾಡಲು ಕರೆಯಲ್ಪಟ್ಟಿದ್ದೇವೆ. Book of Revelation also says that the bride of Christ has been revealed and is clothed with linen gowns, and this linen gown represents the righteous works. ಮದುಮಗಳು ತಯಾರಾಗಿದ್ದಾಳೆ, ಆ ಮದುಮಗಳು ಬಿಳಿ ವಸ್ತ್ರವನ್ನು ಧರಿಸಿದ್ದಾಳೆ. ಇದು ಯಾವುದಕ್ಕೆ ಸಂಕೇತಿಸುತ್ತದೆ ಎಂದಾಗಿ ಹೇಳಿದೆ, ನೀತಿವಂತಿಕೆಯ ಕಾರ್ಯಗಳನ್ನು. In last 2 weeks we had Pastor Sunil and Pastor Paul Praveen talking to us. ಕಳೆದ 2 ವಾರಗಳಲ್ಲಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸುನಿಲ್ ಹಾಗೂ ಪಾಸ್ಟರ್ ಪ್ರವೀಣ್ ನಮ್ಮ ಜೊತೆ ಮಾತನಾಡುವುದನ್ನು ನಾವು ನೋಡಿದ್ವಿ. It was such a blessing. ತುಂಬಾ ಒಂದು ಆಶೀರ್ವಾದ ಸಮಯವಾಗಿತ್ತು. Personally, I was very much encouraged. ನಾನು ನೋಡಿದಾಗ ಆತ್ಮಿಕವಾಗಿ ನಾನು ಕೂಡ ಹೆಚ್ಚಾಗಿ ಬಲಗೊಂಡಿದ್ದೇನೆ. If we are able to take one major lesson from their teaching, it is this. ನಾವು ಅವರ ಸಂದೇಶಗಳಿಂದ ಒಂದು ಯಾವುದಾದ್ರೂ ಪ್ರಮುಖವಾದಂತಹ ಮೆಸೇಜ್ ಸ್ವೀಕರಿಸಿದಾಗಿದೆ. That is, do not depend on your own strength, but depend on the Lord. ನಿಮ್ಮ ಬಲದ ಮೇಲೆ ನೀವು ಹಾಕಿಕೊಳ್ಳಬೇಡಿ, ನೀವು ದೇವರ ಬಲದ ಮೇಲೆ ನಿಮ್ಮ ನಂಬಿಕೆಯನ್ನು ಇಡಿರಿ. Amen. Amen. So, who is the person who does not depend on God? ಯಾವ ದೇವರ ಮೇಲೆ ಅವಲಂಬಿಸುವುದಿಲ್ಲ ಅಥವಾ ನಂಬಿಕೆಯನ್ನು ಇಡುವುದಿಲ್ಲ? First one, ಮೊದಲನೇದಾಗಿ the church that is self-sufficient. ಮೊದಲನೆಯ ಸಭೆ ಅದು ಸ್ವ ಅವಲಂಬಿಸುವ ಒಂದು ಸಭೆ. These are the people who think that they have everything and they don't care for anything. ಈ ಸಭೆಗಳು ಯೋಚಿಸುತ್ತವೆ, ನಮ್ಮಲ್ಲಿ ಎಲ್ಲವೂ ಇದೆ, ನಾವು ಯಾವುದಕ್ಕೆ ಭಯಪಡಬೇಕಾಗಿಲ್ಲ ಅಂದಾಗಿ. There are also other type of people who do not care or do not depend on the Lord. ಇನ್ನು ಕೆಲವು ಜನರಿದ್ದಾರೆ, ಅವರು ದೇವರ ಮೇಲೆ ಅವಲಂಬಿಸುವುದಿಲ್ಲ. That is the people who are distracted. ಅವು ಯಾವೆಂದಾಗಿ ಹೇಳಿದ್ರೆ ದಿಕ್ಕು ತಪ್ಪಿ ಹೋದವರು. They are distracted from the faith and they are into the world. ಅವರು ತಮ್ಮ ನಂಬಿಕೆಯಿಂದ ದಿಕ್ಕು ತಪ್ಪಿ ಹೋಗಿದ್ದಾರೆ, ಅವರು ಸಂಪೂರ್ಣವಾಗಿ ಲೌಕಿಕದಲ್ಲಿದ್ದಾರೆ. So Jesus is writing to these 7 churches. ಯೇಸು ಸ್ವಾಮಿ 7 ಸಭೆಗಳಿಗೆ ಬರೆಯುತ್ತಾ ಇದ್ದಾರೆ. So what is the important thing that we can take from this? ನಾವು ಇದರಿಂದ ಒಂದು ತೆಗೆದುಕೊಳ್ಳುವಂತಹ ಪ್ರಮುಖವಾದ ಸಂಗತಿ ಯಾವುದು? Firstly, ಮೊದಲನೇದಾಗಿ we should not have concern about what people think. ಜನರು ಏನು ಯೋಚಿಸುತ್ತಾರೆ ಎಂಬುದಾಗಿ ನಾವು ಗಮನಿಸಬಾರದು. So the concern about impressing the people and not living with God. ಜನರನ್ನು ನಾವು ಹೇಗೆ ಮೆಚ್ಚಿಸಬಹುದು ಎಂಬ ಒಂದು ಮನೋಭಾವನೆ, ಇದು ನಾವು ದೇವರಲ್ಲಿ ಇರಲಿಕ್ಕೆ ಒಂದು ಸಹಾಯವನ್ನು ಮಾಡಲ್ಲ. It is very dangerous. ತುಂಬಾ ಒಂದು ಭಯಂಕರವಾಗಿರುವಂತಹ ಸಂಗತಿ ಇದಾಗಿದೆ. These are the people who will lose their calling. ಇಂಥ ಜನರು ತಮ್ಮ ಕರೆಯನ್ನು ಬಿಟ್ಟು ಬಿಡ್ತಾರೆ. Because they think that I need to make sure that people think good of me. I don't want to serve the Lord. ಯಾಕಂದ್ರೆ ಅವ್ರು ಯೋಚಿಸ್ತಾರೆ, ಜನರು ನನ್ನ ಕುರಿತಾಗಿ ಜನರಿಗೆ ಒಂದು ಒಳ್ಳೆ ಆಲೋಚನೆ ಇರಬೇಕು, ನಾನು ದೇವರನ್ನು ಮೆಚ್ಚಿಸಬೇಕಾಗಿಲ್ಲ, ಜನರನ್ನು ಮೆಚ್ಚಿಸ್ತೇನೆ ಎಂದಾಗಿ. They are ready to leave what God has put in their lives, and they are ready to do something else so that people may praise them. ದೇವರು ಅವರನ್ನು ಕರೆದ ಒಂದು ಸಂಗತಿಗಳನ್ನು ಬಿಟ್ಟು ಲೌಕಿಕವಾದಂತಹ ಜನರು ಮೆಚ್ಚಿಸುವಂತಹ ಸಂಗತಿಗಳನ್ನು ಅವರು ಮಾಡಲು ಪ್ರಾರಂಭಿಸ್ತಾರೆ. Also, we see many people getting into the debts for unnecessary things because they are more focused on impressing the people, not God. ನಾನು ನೋಡುವುದಾದ್ರೆ ಹಲವಾರು ಜನರು ಹಲವಾರು ಸಾಲವನ್ನು ಮಾಡ್ತಾರೆ, ಯಾಕಂದ್ರೆ ಅವರು ದೇವರ ಕಡೆಗೆ ತಮ್ಮ ಗಮನವನ್ನು ಹಾಸ್ತಾ ಇಲ್ಲ, ಜನರನ್ನು ಹೇಗೆ ಮೆಚ್ಚಿಸಬಹುದು ಎಂಬುದಾಗಿ ಹೇಳಿ ಅವರು ಸಾಲವನ್ನು ಮಾಡ್ತಾ ಹೋಗ್ತಾರೆ. God is writing to Church of Ephesus the same thing. ಎಫೆಸಿ ಸಭೆಗೆ ದೇವರು ಇದನ್ನೇ ಬರೆಯುತ್ತಾ ಇದ್ದಾರೆ. He's saying that you lost the first love. ಆ ಸಭೆಗೆ ದೇವರು ಹೇಳ್ತಾ ಇದ್ದಾರೆ, ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಮೊದಲನೆಯ ಪ್ರೀತಿಯನ್ನು ಕಳೆದುಕೊಂಡಿದ್ದೀರಾ. You always gave me first position, but you lost it now. ನೀವು ಯಾವಾಗಲೂ ನನಗೆ ಪ್ರಮುಖ ಒಂದು ಸ್ಥಾನವನ್ನು ಕೊಡ್ತಾ ಇದ್ದೀರಿ, ಆದ್ರೆ ಈಗ ನೀವು ಅದನ್ನು ಕಳೆದುಕೊಂಡಿದ್ದೀರಿ. You are doing all the works. It's very impressive, but I am not there. ನೀವು ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ದೀರಾ, ತುಂಬಾ ಒಳ್ಳೆಯದಾಗಿದೆ, ಆದ್ರೆ ನಾನು ಅಲ್ಲಿಲ್ಲ. Only works, ಕೆಲಸ ಮಾತ್ರ, no love.
ಪ್ರೀತಿ ಇಲ್ಲ. Secondly, ಎರಡನೇದಾಗಿ Jesus is saying that, if you are more focused on life on earth than eternity, then it is very bad. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಲೋಕದಲ್ಲಿ ಇರುವಂತಹ ಒಂದು ನಿಮ್ಮ ಜೀವನ ಶೈಲಿಯ ಮೇಲೆ ಹೆಚ್ಚು ಗಮನ ಕೊಟ್ಟು ನಿಮ್ಮ ಒಂದು ನಿತ್ಯತ್ವವನ್ನು ನೀವು ಮರೆತು ಬಿಟ್ರೆ ಅದು ತುಂಬಾ ಒಂದು ಕೆಟ್ಟಕರವಾದಂತಹ ಸಂಗತಿ. Jesus, every message that he taught, it's all about eternal life. ಯೇಸು ಸ್ವಾಮಿ ನುಡಿದಂತಹ ಪ್ರತಿಯೊಂದು ಸಂದೇಶವು ನಾವು ನೋಡಿದಾದ್ರೆ ಯಾವಾಗಲೂ ನಿತ್ಯ ಜೀವದ ಒಂದು ವಾಕ್ಯದ ಕುರಿತಾಗಿ ಇತ್ತು. That's why he always said, seek first the kingdom of God and righteousness, everything else will follow you. ಆದುದರಿಂದ ಆತನು ಯಾವಾಗಲೂ ಹೇಳಿದಾತನಾಗಿದ್ದನು, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ, ಆಗ ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರೆಯಲ್ಪಡುವುದು. But here we are seeing a Laodicea church. ಆದ್ರೆ ಇಲ್ಲಿ ನಾವು ಲವೋದಿಕೀಯ ಸಭೆ ನೋಡ್ತಾ ಇದ್ದೇವೆ. They are rich. ಅವರು ತುಂಬಾ ಐಶ್ವರ್ಯವಂತರು. They have everything sufficient. ಅವರಿಗೆ ಎಲ್ಲವೂ ಬೇಕಾದಂತಹ ವ್ಯವಸ್ಥೆಗಳಿತ್ತು. Has everything that is required for this world. ಈ ಲೋಕಕ್ಕೆ ಬೇಕಾದಂತಹ ಎಲ್ಲವೂ ಅವರಲ್ಲಿ ಇತ್ತು. But in God's sight, ಆದ್ರೆ ದೇವರ ಒಂದು ದೃಷ್ಟಿಯಲ್ಲಿ they were poor. ಅವರು ಬಡವರಾಗಿದ್ರು. They were naked. ಅವರು ಬೆತ್ತಲೆಯನ್ನು ಹೊಂದಿದ್ರು. They were blind. ಅವರು ಕುರುಡರಾಗಿದ್ರು. They were wretched. ಅವರು ನಾಶವಾದಂತಹ ಜನರಾಗಿದ್ರು. God is saying that, ದೇವರು ಹೇಳ್ತಾ ಇದ್ದಾರೆ, at least now, ಈಗ ಆದ್ರೂ repent. ನೀವು ಪಶ್ಚಾತ್ತಾಪ ಪಡಿರಿ. Amen. ಆಮೆನ್. So then the third type, ಮೂರನೆಯ ಒಂದು ಥರದ ಜನರು, not having the fear of God, ದೇವರ ಭಯವೇ ಇಲ್ಲದಂತಹ ಜನರು, not dealing against sin at all. ಆ ಒಂದು ಪಾಪದ ವಿರುದ್ಧವಾಗಿ ಯಾವ ಒಂದು ಕ್ರಮವನ್ನು ತೆಗೆದುಕೊಳ್ಳದಂತಹ ಜನರು. These are also the people who say that, God's grace is covering me, I'll do anything. ಇಂಥ ಜನರು ಏನನ್ನು ಏನ್ ಯೋಚಿಸ್ತಾರೆ ಎಂದಾಗಿ ಹೇಳಿದ್ರೆ, ದೇವರ ಕೃಪೆ ನನ್ನನ್ನು ಆವರಿಸಿದೆ, ನಾನು ಏನ್ ಮಾಡಿದ್ರು ಅದು ಪಾಪವೆಂಬುದಾಗಿ ಗಮನಿಸಲ್ಪಡುವುದಿಲ್ಲ ಎಂದಾಗಿ. But the basic reason why Jesus gave us His grace is to overcome that sin. ಆದ್ರೆ ಕ್ರಿಸ್ತನು ನಮಗೆ ಕೊಟ್ಟಂತಹ ತನ್ನ ಕೃಪೆ ಯಾವುದಕ್ಕೆ ಎಂದಾಗಿ ಹೇಳಿದ್ರೆ, ಆ ಪಾಪದಿಂದ ನಾವು ಹೊರ ಬರಬೇಕೆಂದಾಗಿ, ಆ ಪಾಪವನ್ನು ನಾವು ಜಯಿಸಬೇಕೆಂದಾಗಿ. Sin has no dominion over us. ಪಾಪಕ್ಕೆ ನಮ್ಮ ಮೇಲೆ ಯಾವ ಅಧಿಕಾರವೂ ಇಲ್ಲ. His grace is sufficient in our weakness. ಆ ಕೃಪೆ ನಮ್ಮ ಬಲಹೀನತೆಯಲ್ಲಿ ನಮಗೆ ಸಹಾಯವನ್ನು ಮಾಡ್ತದೆ. Jesus was very serious about this. ಕ್ರಿಸ್ತನು ತುಂಬಾ ಗಂಭೀರವಾಗಿ ಈ ಒಂದು ಸಂಗತಿಗಳನ್ನು ನಮ್ಮ ಮುಂದೆ ಹೇಳಿದ್ದಾರೆ. He even said, if your eyes are causing you to sin, if your hands are causing you to sin, it's better to remove and go to eternity than to have them and go to hell. ಯೇಸು ಸ್ವಾಮಿ ಹೇಳಿದ್ದಾರೆ, ನಿಮ್ಮ ಕಣ್ಣುಗಳು ನಿಮ್ಮನ್ನು ಪಾಪಕ್ಕೆ ನಡೆಸುವುದಾದ್ರೆ, ನಿಮ್ಮ ಕೈಗಳು ನಿಮ್ಮನ್ನು ಪಾಪಕ್ಕೆ ನಡೆಸುವುದಾದ್ರೆ ಅದನ್ನು ಕಿತ್ತು ಹಾಕಿ ಇದರ ಮೂಲಕವಾಗಿ ಆದ್ರೂ ನೀವು ನಿತ್ಯ ಜೀವವನ್ನು ಹೊಂದಬಹುದು ಎಂದಾಗಿ. But then here we see in the book of Revelation, Thyatira church. ಆದ್ರೆ ನಾವು ಇಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಥಯಾತಿರ ಸಭೆಯನ್ನು ನೋಡಬಹುದು. This church is entertaining the teachings of Jezebel. ಈ ಒಂದು ಸಭೆಯು ಜೆಜಬೇಲನ ಬೋಧನೆಯನ್ನು ಮಾಡ್ತಾ ಇತ್ತು. What is teaching of Jezebel? ಜೆಜಬೇಲನ ಬೋಧನೆ ಅಂತ ಹೇಳಿದ್ರೆ, dominating one another, ಒಬ್ಬರ ಮೇಲೊಬ್ಬರು ಆಡಳಿತವನ್ನು ನಡೆಸುವುದು, and sexual immorality, ಜಾರತ್ವ, idolatry. ವಿಗ್ರಹಾರಾಧನೆ. That's what happening in this church. ಅದೇ ಈ ಸಭೆಗಳಲ್ಲಿ ಆಗುತ್ತಾ ಇರುವುದನ್ನು ನೋಡಬಹುದು. They were into fornication. ಅವರು ಜಾರತ್ವಕ್ಕೆ ಒಳಗಾದ ಜನರಾಗಿದ್ರು. They were also doing child sacrifice. ಅವರು ಚಿಕ್ಕ ಮಕ್ಕಳನ್ನು ತ್ಯಾಗವನ್ನು ಕೂಡ ಮಾಡ್ತಾ ಇದ್ರು. Such a horrible thing. ತುಂಬಾ ಒಂದು ಭಯಂಕರವಾದಂತಹ ಜನರು. God is saying that in my sight you are so wicked. ದೇವರು ಹೇಳ್ತಾ ಇದ್ದಾರೆ, ಆ ಸಭೆಗೆ ನನ್ನ ದೃಷ್ಟಿಯಲ್ಲಿ ನೀವು ತುಂಬಾ ಕೆಟ್ಟವರಾಗಿದ್ದೀರಾ. Amen. Amen. The fourth type, ನಾಲ್ಕನೆಯ ಒಂದು ಚಿತ್ತರದ ಜನರು, we believe in Jesus but we don't want to share about Jesus to anybody. ನಾವು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ, ಆದ್ರೆ ಯೇಸು ಸ್ವಾಮಿ ಕುರಿತಾಗಿ ನಮ್ಮ ಒಂದು ನಂಬಿಕೆಯನ್ನು ನಾವು ಇತರರ ಜೊತೆ ಹಂಚುವುದಿಲ್ಲ. We have hope in our heart. ನಮಗೆ ನಮ್ಮ ಹೃದಯದಲ್ಲಿ ನಿರೀಕ್ಷೆ ಇದೆ ಎಂಬುದಾಗಿ ಹೇಳುವುದು. We are saved. ನಾವು ರಕ್ಷಿಸಲ್ಪಟ್ಟಿದ್ದೇವೆ, That is enough. ಅದೇ ಸಾಕು ಎಂಬುದಾಗಿ We ಹೇಳುವುದು. don't want to go anywhere and share about Jesus. ನಾವು ಹೋಗಿ ಯೇಸು ಸ್ವಾಮಿ ಕುರಿತಾಗಿ ಇನ್ನೊಬ್ಬರಿಗೆ ಹೇಳಲು ಬಯಸುವುದಿಲ್ಲ We ಎಂದಾಗಿ. don't want to take risk. ನಮಗೆ ಯಾವ ಅದೊಂಥರ ರಿಸ್ಕ್ ಬೇಡ. Whoever is perishing, let them perish. ಯಾರೆಲ್ಲ ನಾಶವಾಗ್ತಾ ಇದ್ದಾರೆ ನಾಶವಾಗಿ ಹೋಗ್ಲಿ. Jesus is talking to such kind of church. ಇಂಥ ಸಭೆಗಳಿಗೆ ಯೇಸು ಸ್ವಾಮಿ ಮಾತನಾಡುವುದನ್ನು ನಾವು ನೋಡ್ತಾ The ಇದ್ದೇವೆ. church of Sardis. ಅದು ಸಾರ್ಡಿಸ್ ಸಭೆ. They looked alive but they are dead inside. ಅವರು ಜೀವಿತವಾಗಿ ಹೊರಗಿಂದ ಕಾಣಿದ್ರು, ಆದ್ರೆ ಒಳಗಿಂದ ಅವರು ಸತ್ತು ಹೋಗಿದ್ದಾರೆ. Their works are not finished, unfinished ಅವರ works. ಕೆಲಸಗಳು ಸಂಪೂರ್ಣವಾಗಿಲ್ಲ. They are unfinished works they had. ಅಸಂಪೂರ್ಣವಾದಂತಹ ಕೆಲಸಗಳು ಅವರಲ್ಲಿ ಇತ್ತು.
they looked alive, it seems, that they look like believers, they look like Christians. ದೇವರ ವಾಕ್ಯ ಹೇಳ್ತಾ ಇದೆ ಅವರು ಜೀವಂತವಾಗಿ ಕಂಡ್ರು, ಅವರು ಕ್ರಿಸ್ತರ ಕಂಡ್ರು, ಅವರು ವಿಶ್ವಾಸಿಗಳಾಗಿದ್ರು. Many of us, we have Christian names. ಹಲವಾರು ಜನರಿಗೆ ಕ್ರೈಸ್ತ ಒಂದು ಹೆಸರುಗಳಿವೆ. Some people boldly say, my grandfather is a Christian, great grandfather is a Christian, I am a Christian, my entire family is Christians. ಕೆಲವರು ಧೈರ್ಯವಾಗಿ ಹೇಳ್ತಾರೆ, ನಾನು ಕ್ರೈಸ್ತನು, ನನ್ನ ಅಜ್ಜ ಅಜ್ಜಿ ಕ್ರೈಸ್ತರು, ನಾನು ನನ್ನ ಫುಲ್ ಕುಟುಂಬ ಕ್ರೈಸ್ತರು ಎಂಬುದಾಗಿ. But what are you doing with that Christian name? ಅದು ನೀನು ಆ ಕ್ರೈಸ್ತ ಒಂದು ಏನ್ ಮಾಡ್ತಾ ಇದ್ದೀಯ? Are you able to share the faith with somebody? ನಿನ್ನ ನಂಬಿಕೆಯನ್ನು ಇತರರ ಕುರಿತಾಗಿ ಇತರರ ಜೊತೆ ನೀನು ಹಂಚಲಿಕ್ಕೆ ಆಗ್ತಾ ಇದೆ. Here Jesus is saying that ಇಲ್ಲಿ ಯೇಸು ಸ್ವಾಮಿ ಹೇಳುವುದನ್ನು ನಾವು this church is alive but dead ಈ inside. ಸಭೆಯು ಜೀವಂತವಾಗಿದೆ, ಅದು ಒಳಗಿಂದ ಅದು ಸತ್ತು ಹೋಗಿದೆ. The fifth type, ಐದನೆಯ ತರ, only turning to God for needs. ತಮ್ಮ ಅಗತ್ಯಗಳಿಗೋಸ್ಕರ ಮಾತ್ರ ದೇವರ ಕಡೆಗೆ ತಿರುಗಿಕೊಳ್ಳುವರು. Many of us, we go to the Lord only when we need some blessing. ಹಲವಾರು ಜನರು ದೇವರ ಕಡೆಗೆ ಯಾವ್ದಾದ್ರು ಅಗತ್ಯಗಳನ್ನು ಪೂರೈಸಲಿಕ್ಕಿರುವಾಗ ಮಾತ್ರ ಹೋಗ್ತಾರೆ. Only when issues come, we kneel down, we fast, we pray, Lord help us. But when God helps us, we go back to the world. ಕಷ್ಟದ ಪರಿಸ್ಥಿತಿ ಎದುರಾದಾಗ ಮಾತ್ರ ನಾವು ಮೊಣಕಾಲೂರಿ ದೇವರೇ ನಮ್ಮನ್ನು ರಕ್ಷಿಸು, ನಮ್ಮನ್ನು ಈ ಪರಿಸ್ಥಿತಿಯಿಂದ ಹೊರಗೆ ಹಾಕು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆದ್ರೆ ಎಲ್ಲ ಸುಖಕರವಾಗಿರುವಾಗ ನಾವು ಮತ್ತೆ ಲೌಕಿಕವಾದ ಕಡೆಗೆ ಹೋಗ್ತೇವೆ. Again, I'm taking the example of Laodicea church. ಮತ್ತೊಂದು ಬಾರಿ ನಾನು ಲೌದಿಕೀಯ ಸಭೆಯ ಉದಾಹರಣೆ ತೆಗೆಯುತ್ತಾ ಇದ್ದೇನೆ. Jesus was saying, you are lukewarm. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಉಗುರುಬೆಚ್ಚವಾಗಿದ್ದೀರಾ. You're not hot, you're not cold. ನೀನು ಬಿಸಿಯೂ ಅಲ್ಲ, ತಣ್ಣಗೂ ಅಲ್ಲ. You're not good, you're not bad. ನೀನು ಒಳ್ಳೆಯುವುದಲ್ಲ, ಕೆಟ್ಟದ್ದು ಅಲ್ಲ. You're lukewarm. ನೀನು ಉಗುರುಬೆಚ್ಚವಾಗಿದ್ದೀರಿ. And Jesus is saying, I'm going to spit you out of. ಅಂತಹ ಒಂದು ಸಭೆಯನ್ನು ನಾನು ಬಾಯಿಂದ ಹೊರಗೆ ಹಾಕುತ್ತೇನೆ, ಹಾರುತ್ತೇನೆ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. Such a pitiable thing. ತುಂಬಾ ಒಂದು ದುಃಖಕರವಾದಂತಹ ಸಂಗತಿ. To this church, Jesus is saying, I'm standing outside and knocking the door. ಈ ಸಭೆಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಹೊರ ನಿಂತು ನಿನ್ನ ಹೃದಯದ ಬಾಗಿಲನ್ನು ತಟ್ತಾ ಇದ್ದೇನೆ. Anybody can hear my voice. ಯಾರಾದ್ರೂ ನನ್ನ ಸ್ವರವನ್ನು ಗಮನಿಸಿದ್ರೆ, ಕೇಳಿದ್ರೆ, ನೀವು ಕದವನ್ನು ತೆರೆದಿ, ನಾನು ಒಳಗೆ ಬಂದು ನಿಮ್ಮ ಜೊತೆ ಊಟ ಮಾಡ್ತೇನೆ ಎಂದಾಗಿ. That means that Jesus is not in that church. ಅಂದ್ರೆ Outside. ಅಂದ್ರೆ ಈ ಸ್ವಾಮಿಯ ಸಭೆ ಒಳಗೆ ಇಲ್ಲ, ಆತನು ಹೊರಗಡೆ ಇದ್ದಾನೆ ಎಂದಾಗಿ ಅರ್ಥ. Why don't we check ourselves today? ನಾವು ಯಾಕೆ ನಮ್ಮನ್ನು ನಾವೇ ಈ ಸರಿ ಗಮನಿಸಬಾರದು? The sixth type, ಆರನೆಯ ಒಂದು ಥರದ ಜನರು, living like the person who's in the world. ಲೌಕಿಕವಾಗಿ ಇರುವಂತಹ ಜನರ ಹಾಗೆ ಜೀವಿಸುವಂತವರು, Watching the same things. ಮತ್ತೆ ಅದನ್ನೇ ನೋಡುವಂತವರು, Doing the same things that the way the world is doing. ಲೋಕವು ಮಾಡುತ್ತಿರುವಂತಹ ಎಲ್ಲ ಸಂಗತಿಗಳನ್ನು ಮಾಡುವಂತಹ ಜನರು, Having the same lifestyle as the world. ಲೋಕದವರು ನಡೆಸುತ್ತಿರುವಂತಹ ಜೀವನ ಶೈಲಿಯನ್ನು ನಡೆಸುತ್ತಾ ಹೋಗುತ್ತಾರೆ. Having same thoughts, same mindset. ಅದೇ ಒಂದು ಆಲೋಚನೆಯುಳ್ಳವರಾಗಿ ಮುಂದೆ ಹೋಗುವಂತವರು. And also teach the children the same things, just the way the people in the world teach. ತಮ್ಮ ಮಕ್ಕಳಿಗೆ ಕೂಡ ಲೌಕಿಕವಾದಂತಹ ಮಕ್ಕಳಿಗೆ ಕಲಿಸ್ತಾರೋ ಅದನ್ನೇ ತಮ್ಮ ಮಕ್ಕಳಿಗೆ ಕೂಡ ಕಲಿಸುವಂತದ್ದಾಗಿದೆ. There was a church like this called Pergamum. ಇಂಥ ಒಂದು ಸಭೆ ಕೂಡ ಇತ್ತು, ಅದು ಪರ್ಗಮಂ ಸಭೆ ಎಂಬುದಾಗಿ ನಾವು ನೋಡಬಹುದು. To this church, Jesus is warning, you are entertaining the teachings of Balaam and Nicolaitans. ಈ ಪರ್ಗಮಂ ಸಭೆಗೆ ದೇವರು ಎಚ್ಚರಿಸ್ತಾ ಇದ್ದಾರೆ, ನೀವು ನಿಕೊಲೇತಿಯರ ಹಾಗೂ ಬಾಲಾಮನ ಬೋಧನೆಯನ್ನು ಪಾಲಿಸ್ತಾ ಇದೆಯಾ? What is teaching of Balaam? ಬಾಲಾಮನ ಬೋಧನೆ ಎಂದಾಗಿ ಹೇಳಿದ್ರೇನು? Once again, bringing the idolatry inside. ಮತ್ತೊಂದು ಬಾರಿ ಆ ಒಂದು ವಿಗ್ರಹಾರಾಧನೆಯನ್ನು ತರುವಂತದ್ದಾಗಿದೆ. Bringing the fornication. ಆ ಒಂದು ಜಾರತ್ವವನ್ನು ತರುವಾಗಿದೆ. Adultery. ಆ ವ್ಯಭಿಚಾರವನ್ನು ತರುವಂತದ್ದಾಗಿದೆ. Having a worldly lifestyle. ಲೌಕಿಕವಾದಂತಹ ಜೀವನ ಶೈಲಿಯನ್ನು ಜೀವಿಸುವಂತದ್ದಾಗಿದೆ. A compromised lifestyle. ಒಂದು ಕಾಂಪ್ರಮೈಸ್ ಆದಂತಹ ಒಂದು ಜೀವನ ಶೈಲಿ. What is the teaching of Nicolaitans? ನಿಕೊಲೇಷಿಯನ್ಸ್ ಬೋಧನೆ ಏನಾಗಿದೆ? That is the same thing, whatever you do, it's okay. ಅವರು ಕೂಡ ಇದೇ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಯಾವುದಂತ ಹೇಳಿದ್ರೆ, ನೀವು ಏನ್ ಮಾಡ್ತಾ ಇದ್ದೀರಾ ಅದೆಲ್ಲವೂ ಸ್ವೀಕರಿಸಲ್ಪಟ್ಟಿದೆ ಎಂಬುದಾಗಿ. Jesus is warning this church. ಯೇಸು ಸ್ವಾಮಿ ಈ ಸಭೆಗಳಿಗೆ ಎಚ್ಚರಿಸ್ತಾ ಇದ್ದಾರೆ. Amen. Amen. To all the 6 types that we have seen, ಎಲ್ಲ 6 ಸಭೆಗಳನ್ನು ನಾವು ನೋಡುದಾದ್ರೆ Jesus is saying that I am going to war against you. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ವಿರುದ್ಧವಾಗಿ ಯುದ್ಧ ಮಾಡುತ್ತೇನೆ. You're going to go through pestilences and trials. ನೀವು ಸವಾಲುಗಳನ್ನು ಎದುರಾಗಿಸ್ತೀರಾ ಅಂದಾಗಿ. But if you repent, ಆದ್ರೆ ನೀವು ಪಶ್ಚಾತ್ತಾಪ ಪಟ್ಟರೆ you will be in eternity. ನೀವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತೀರಾ.
ಬಯಸಲಾಗ್ತೀರಾ? You will not go through the suffering the world is going to go through. ಲೋಕದ ಜನರು ಹಾದು ಹೋಗಲಿರುವಂತಹ ಒಂದು ಕಷ್ಟದ ಸಮಯಕ್ಕೆ ನಾನು ನಿಮ್ಮನ್ನು ಹೊರಪಡಿಸುವುದಿಲ್ಲ. Why was Jesus warning to these churches? ಯೇಸು ಸ್ವಾಮಿ ಯಾಕೆ ಈ ಸಭೆಗಳಿಗೆ ಎಚ್ಚರಿಸ್ತಾ ಇದ್ರು? Because from the 6th chapter and onwards, there are going to be plagues, pestilences, wars, troubles, the various types of deaths. ಯಾಕಂದ್ರೆ ಪ್ರಕಟಣೆ ಪುಸ್ತಕ 6ರಿಂದ ನಾವು ನೋಡುವುದಾದ್ರೆ ಹಲವಾರು ತರದಂತ ಒಂದು ಬಾಧೆಗಳು, ಪೀಡೆಗಳು ಬರುವುದನ್ನು ನಾವು ನೋಡ್ತೇವೆ. ಹಲವಾರು ನಾಶನವಾದಂತಹ ಅರ್ಥಕ್ವೇಕ್ಸ್, ಅದೇ ರೀತಿಯಾಗಿ ಪ್ಲೇಗ್ಸ್, ಬಡತನ, ಹಲವಾರು ಒಂದು ತರದ ಒಂದು ವ್ಯಾಧಿಗಳು ಬರುವುದನ್ನು ನಾವು ನೋಡ್ತೇವೆ. Jesus doesn't want the church to go through that great tribulation. ಯೇಸು ಸ್ವಾಮಿ ತನ್ನ ಸಭೆಯು ಆ ಒಂದು ಪರಿಸ್ಥಿತಿಯಿಂದ ಹಾದು ಹೋಗುವುದು ಬೇಡ ಎಂಬುದಾಗಿ ಬಯಸ್ತಾನೆ. This is a message for us also ಈ today. ಒಂದು ವಾಕ್ಯವು ನಮಗೂ ಕೂಡ ಬಯಸ್ತಾ ಇದೆ. The churches are called for metanoia. ಸಭೆಗಳು ಮೆಟನೋಯಾಗಿ ಕರೆಯಲ್ಪಟ್ಟಿವೆ. Metanoia means turning our mind, ಮೆಟನೋಯ ಎಂಬುದಾಗಿ ಹೇಳಿದ್ರೆ ನಮ್ಮ ಮನಸ್ಸನ್ನು ಬದಲಾಯಿಸುವುದು, changing our purpose. ನಮ್ಮ ಉದ್ದೇಶವನ್ನು ಬದಲಾಯಿಸುವುದು. Metanoia is the word used for repentance. ಮೆಟನೋಯ ಪದವನ್ನು ಪಶ್ಚಾತ್ತಾಪಕ್ಕೆ ಉಪಯೋಗಿಸ್ತಾರೆ. What is repentance? ಮೆಟನೋಯ ಎಂಬುದಾಗಿ ಹೇಳಿದ್ರೆ ಏನು? ಪಶ್ಚಾತ್ತಾಪ ಎಂಬುದಾಗಿ ಹೇಳಿದ್ರೆ Turning your way. ನಿಮ್ಮ ದಾರಿಯನ್ನು ಬದಲಾಯಿಸುವುದು. See the 6 types of churches, 6 types of warnings. ಈ 6 ತರದ ಸಭೆಗಳನ್ನು ನಾವು ಗಮನಿಸಿದೆವು. 6 ತರದ ಒಂದು ಎಚ್ಚರಿಕೆಯ ಮಾತುಗಳನ್ನು Jesus is asking, turn towards me from this. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆ ಒಂದು ಹಳೆ ಮಾರ್ಗದಿಂದ ನನ್ನ ಕಡೆಗೆ ತಿರುಗಿಕೊಳ್ಳಿರಿ. Time is short. ಸಮಯ ತುಂಬಾ ಚಿಕ್ಕದಾಗಿದೆ. Repent today ನೀವು ಇವತ್ತು ಪಶ್ಚಾತ್ತಾಪ ಪಡಿರಿ, and you will be in eternal life. ಆಗ ನೀವು ನಿತ್ಯ ಜೀವಕ್ಕೆ ಭಾಗ್ಯಸ್ಥರಾಗ್ತೀರಾ. I don't want you to go through this trouble. ನೀವು ಈ ಕಷ್ಟದ ಸಮಯದಿಂದ ಹಾದು ಹೋಗುವುದಂತ ಇಷ್ಟ. I don't want you to go through that tribulation period. ನೀವು ಆ ಒಂದು ಪೀಡಿತವಾದಂತಹ ಒಂದು ಸಮಯದಿಂದ ಹೋಗುವುದು ನನಗೆ ಇಷ್ಟವಲ್ಲ. I don't want you to die because of the war. ಆ ಒಂದು ಯುದ್ಧದ ನಿಮಿತ್ತವಾಗಿ ನೀವು ಸಾಯುವುದು ನನಗೆ ಇಷ್ಟವಿಲ್ಲ. Not because of the diseases. ಆ ಕಾಯಿಲೆಯಿಂದ ನೀವು ಸಾಯುವುದು ಇಷ್ಟವಿಲ್ಲ. I'm ready to protect you. ನಾನು ನಿಮ್ಮನ್ನು ರಕ್ಷಿಸಲಿಕ್ಕೆ ಸಿದ್ಧವಾಗಿದ್ದೇನೆ. Just turn towards me. ಆದ್ರೆ ನನ್ನ ಕಡೆಗೆ ನಿಮ್ಮ ಗಮನವನ್ನು ಹಾಸಿರಿ. Amen. So then Jesus is asking us to repent. What should we do? ಯೇಸು ಸ್ವಾಮಿ ನಮಗೆ ಪಶ್ಚಾತ್ತಾಪ ಪಡಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವೇನ್ ಮಾಡಬೇಕು? Should we keep on confessing the sins and keep on saying I'm sorry? ನಾವು ಅರಿಕೆ ಮಾಡುತ್ತಾ ಸಾರಿ ಎಂಬುದಾಗಿ ಹೇಳ್ಬೇಕಾ? What is the use? ಇದರ ಒಂದು ಉಪಯೋಗವೇನು? He already knows what we did. ಆದ್ರೆ ಆಗ್ಲೇ ಗೊತ್ತು ನಾವೇನ್ ಮಾಡಿದ್ದೇವೆ ಎಂಬುದಾಗಿ. That's why he's writing in the book. ಆದುದರಿಂದ ಆತನು ಬರೀತಾ ಇದ್ದಾನೆ. That's why he's sending the letters. ಆದುದರಿಂದ ಯೋಹಾನನ ಮೂಲಕ ತನ್ನ ಪತ್ರವನ್ನು ಕಳಿಸ್ತಾ ಇದ್ದಾನೆ. What is the use if you also keep on confessing the sins? What is the use? ನೀವು ಕೂಡ ನಿಮ್ಮ ಪಾಪಗಳ ಅರಿಕೆ ಮಾಡ್ತಾ ಇದ್ರೆ ಇದಕ್ಕೆ ಒಂದು ಪರಿಹಾರವೇನು? That is not the solution. ಇದಕ್ಕೆ ಪರಿಹಾರ ಇದಲ್ಲ. Start depending on God. ನೀವು ಯೇಸು ಸ್ವಾಮಿ ಮೇಲೆ ಅವಲಂಬಿಸುವುದನ್ನು ಕಲಿಯಿರಿ. Repent means turning towards God. ಪಶ್ಚಾತ್ತಾಪ ಪಡುವುದೆಂದಾಗಿ ಹೇಳಿದ್ರೆ ದೇವರ ಕಡೆಗೆ ನೀವು ತಿರುಗಿಕೊಳ್ಳುವಂತದ್ದಾಗಿದೆ. Maybe all this while you are thinking that you are self-sufficient. ಈಗೆಲ್ಲ ನೀವು ನಾನು ಸ್ವ ಅವಲಂಬಿಸ್ತೇನೆ ಎಂದಾಗಿ ಯೋಚಿಸ್ತಾ ಇರ್ಬೋದು. Maybe you are thinking that it is okay to live in this world as the world lives. ಲೌಕಿಕ ಜನರು ಜೀವಿಸ್ತಾ ಇರುವ ಹಾಗೆ ನಾನು ಕೂಡ ಈ ಲೋಕದಲ್ಲಿ ಜೀವಿಸ್ತೇನೆ ಎಂಬುದಾಗಿ ನೀವು ಹೇಳಿರ್ಬೋದು. Maybe you thought I received the salvation, I don't have to share with anybody. ನಾನು ಆ ಒಂದು ಸುವಾರ್ತೆಯನ್ನು ಸ್ವೀಕರಿಸಿದ್ದೇನೆ, ಸ್ವಾಮಿಯನ್ನು ಸ್ವೀಕರಿಸಿದ್ದೇನೆ, ನಾನು ಇದರ ಜೊತೆ ಅದನ್ನು ಹಂಚಬೇಕಾಗಿದೆ ಎಂಬುದಾಗಿ ನೀವು ಯೋಚಿಸಬಹುದು. Maybe you are a person who thought the grace is covering me, I can do whatever I want. ನೀವು ಹೀಗೆ ಯೋಚಿಸಿರ್ಬೋದು, ಕೃಪೆಯು ನನ್ನನ್ನು ಆವರಿಸಿದೆ, ನಾನು ಏನ್ ಬೇಕಾದ್ರೂ ಪಾಪ ಮಾಡಬಹುದು ಎಂಬುದಾಗಿ. But then what should I do? ಆದ್ರೆ Jesus is calling me to repentance. ಯೇಸು ಸ್ವಾಮಿ ನನ್ನನ್ನು ಪಶ್ಚಾತ್ತಾಪಕ್ಕೆ ಕರೆಯುವುದಾದ್ರೆ ನಾನು ಏನ್ ಮಾಡಬೇಕು? Just 2 things. 2 ವಿಷಯಗಳು. Just remember, every time your fire, your love for the Lord goes down, acknowledge that it has gone down. ಯಾವಾಗೆಲ್ಲ ನಿಮ್ಮ ಪ್ರೀತಿಯು, ನಿಮ್ಮ ಆ ಒಂದು ಬೆಂಕಿಯು, ಅನುರಾಗವು ಯೇಸು ಸ್ವಾಮಿ ಕುರಿತಾಗಿ ತಣ್ಣಗಾಗಿದೆಯೋ ಅದು ಹೌದು ಎಂಬುದಾಗಿ ನೀವು ಒಪ್ಪಬೇಕು. No, say for example, if somebody has tooth infection, they must acknowledge, otherwise doctor cannot treat. ಯಾರಿಗಾದ್ರೂ ಒಂದು ಟೂತ್ ಇನ್ಫೆಕ್ಷನ್ ಆಗಿದ್ರೆ, ಹಲ್ಲಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆಗಿದ್ರೆ ಅವ್ರು ಡಾಕ್ಟರ್ ಬಳಿ ಹೋಗಿ ನನಗೆ ಇನ್ಫೆಕ್ಷನ್ ಆಗಿದೆ ಎಂಬುದಾಗಿ ಒಪ್ಪಿಕೊಳ್ಳಬೇಕು. ಇಲ್ಲದ್ರೆ ಡಾಕ್ಟರ್ ಟ್ರೀಟ್ ಮಾಡಕ್ಕಾಗಲ್ಲ. If you keep on confessing that my teeth is okay, my teeth is good, my teeth are very healthy, the infection is not going to go like that. ನನ್ನ ಹಲ್ಲು ಚೆನ್ನಾಗಿದೆ, ನನ್ನ ಹಲವು ಶಕ್ತಿಯುತವಾಗಿದೆ, ಸುರಕ್ಷಿತವಾಗಿದೆ ಎಂಬುದಾಗಿ ನೀವು ಘೋಷಿಸಿದ್ರೆ ಆ ಇನ್ಫೆಕ್ಷನ್ ಕಡಿಮೆ ಆಗಲ್ಲ. You have to do something about it, ನೀವು right? ಅದ್ರ ಕುರಿತಾಗಿ ಏನಾದ್ರು ಮಾಡ್ಬೇಕಲ್ಲ. Either receive the healing by faith or go to a doctor. ಒಂದು ನಂಬಿಕೆಯಿಂದ ನೀವು ಸ್ವಸ್ಥತೆಯನ್ನು ಸ್ವೀಕರಿಸಬೇಕು ಅಥವಾ ಡಾಕ್ಟರ್ ಬಳಿ ಹೋಗ್ಬೇಕು. Same thing here with our spiritual life. ಇಲ್ಲಿ ಕೂಡ ನಮ್ಮ ಆತ್ಮಿಕ ಜೀವಿತದಲ್ಲಿ When fire and love goes down
acknowledge that it has gone down. ಯೇಸು ಸ್ವಾಮಿ ಕುರಿತಾಗಿ ನಮ್ಮ ಬೆಂಕಿ ಪ್ರೀತಿ ಕಡಿಮೆ ಆದಾಗ ನೀವು ಒಪ್ಪಿಕೊಳ್ಬೇಕು, ಹೌದು ಆ ಪ್ರೀತಿ ಕಡಿಮೆ ಆಗಿದೆ, ಆ ಬೆಂಕಿ ಕಡಿಮೆ ಆಗಿದೆ ಅಂತಾಗಿ. And the second thing, ಎರಡನೇದಾಗಿ, now how do you increase this faith? ನೀವು ಈ ನಂಬಿಕೆಯನ್ನು ಹೆಚ್ಚಿಸುವುದು ಹೇಗೆ? How do you come back to the faith? ನೀವು ಆ ನಂಬಿಕೆಗೆ ವಾಪಸ್ ಬರೋದು ಹೇಗೆ? By doing something every day that will challenge your faith. ನಿಮ್ಮ ನಂಬಿಕೆಯನ್ನು ಯಾವುದೆಲ್ಲ ಸವಾಲು ಹಾಕ್ತದೋ ಅದೆಲ್ಲವನ್ನು ಮಾಡುವುದರಿಂದಲೇ. Every single day, ಪ್ರತಿಯೊಂದು ದಿನ do something ಯಾವುದನ್ನಾದ್ರೂ ಮಾಡಿರಿ that requires your faith. ನಿಮ್ಮ ನಂಬಿಕೆಗೆ ಬೇಕಾದಂತಹ ಒಂದು ಕೆಲಸಗಳನ್ನು ನೀವು ಮಾಡಿರಿ. Okay, ಇದು ಮಾಡ್ಲಿಕ್ಕೆ ನಿಮ್ಮ ನಂಬಿಕೆ ಬೇಕಿದ್ದು ಅಂತ ಕೆಲಸಗಳನ್ನು ಮಾಡಿ. Okay, do something that requires your faith. Say for example, you haven't said sorry to somebody, some issue had happened, you never said sorry, but take faith, take courage, go do that. ನಂಬಿಕೆ, ನೀವು ಈ ಕೆಲಸಗಳನ್ನು ಮಾಡಲಿಕ್ಕೆ ನಿಮ್ಮ ನಂಬಿಕೆ ಬೇಕಾಗಿದೆ, ಹೆಚ್ಚಾದ ಒಂದು ಗಾತ್ರದಲ್ಲಿ ಎಂಬುದಂತಹ ಕಾರ್ಯಗಳು ನಿಮ್ಗೆ ಗೊತ್ತಿದ್ರೆ ಅಂತ ಕೆಲಸಗಳನ್ನು ಮಾಡಿ. ಉದಾಹರಣೆಗೆ, ಯಾರಿಗಾದ್ರೂ ನೀವು ಸಾರಿ ಎಂಬುದಾಗಿ ಹೇಳಬೇಕಿತ್ತು, ಯಾರಿಗಾದ್ರೂ ಕುರಿತಾಗಿ ನೀವು ಒಂದು ಕೆಟ್ಟ ವಿಚಾರವನ್ನು ಮಾಡಿದ್ದೀರಾ, ನಿಮ್ಗೆ ಇದು ವಿಷಯಕ್ಕಾಗಿ ನಂಬಿಕೆ ಬೇಕು. ನೀವು ಆ ನಂಬಿಕೆಯಿಂದ ಹೆಜ್ಜೆಯನ್ನು ತೆಗೆದು ಅವರಿಗೆ ಹೋಗಿ ಪಶ್ಚಾತ್ತಾಪ ಪಟ್ಟು ಸಾರಿ ಎಂಬುದಾಗಿ ಹೇಳಿ. There is a need, a requirement in your society, or in your church, for example. ನಿಮ್ಮ ಸಭೆಯಲ್ಲಿ ಅಥವಾ ನೀವು ಇರುವಂತಹ ಸ್ಥಳದಲ್ಲಿ ಏನಾದ್ರೂ ಒಂದು ಬೇಕಾಗಿದೆ. It takes faith to do something about it. ಆ ಕುರಿತಾಗಿ ಏನಾದ್ರೂ ಹೆಜ್ಜೆ ತೆಗೆದುಕೊಳ್ಳಲು ನಂಬಿಕೆ ಬೇಕು. So do it, start doing it. ಆ ಒಂದು ನಂಬಿಕೆ ಹೆಜ್ಜೆಯನ್ನು ತೆಗೆದುಕೊಂಡು ನೀವು ಅದನ್ನು ಮಾಡಬಹುದು. Probably in your workplace, ನಿಮ್ಮ ಕೆಲಸದ ಒಂದು ಸ್ಥಳಗಳಲ್ಲಿ there are some issues to be resolved. ಯಾವ್ದಾದ್ರು ಪರಿಸ್ಥಿತಿಯನ್ನು ನೀವು ಸರಿ ಮಾಡಬೇಕಾಗಿದೆ. Or there needs to be something that needs to be done in a better way. ಯಾವ್ದಾದ್ರು ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕೆಂಬುದಾಗಿ ನೀವು ಇರ್ಬೋದು. There is nobody to do it. ಯಾರು ಎದುರು ಬರ್ತಾ ಇಲ್ಲ ಆ ಒಂದು ಪರಿಸ್ಥಿತಿಯನ್ನು ಸರಿ ಮಾಡಲು. It takes faith and courage to do it. ನಂಬಿಕೆ ಮತ್ತು ಧೈರ್ಯ ಬೇಕು ಆ ಕೆಲಸವನ್ನು ಮಾಡಲು. ಆಗಿದ್ರೆ You start doing it. ನೀವು ಅದನ್ನು ಮಾಡಿರಿ. You be the person in that workplace who will be a blessing for everybody. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಇತರರಿಗೆ ಆಶೀರ್ವಾದ ಆಗುವಂತೆ ಆ ಒಂದು ಮನುಷ್ಯನು ನೀವಾಗಿರಿ. There are many people around today who are hopeless. ನಿಮ್ಮ ಸುತ್ತಲೂ ಹಲವಾರು ಜನರು ಇವತ್ತು ನಿರೀಕ್ಷೆ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. Maybe in your family. ನಿಮ್ಮ ಕುಟುಂಬದಲ್ಲಿ ಇರಬಹುದು. Maybe in your friend circle. ನಿಮ್ಮ ಒಂದು ಸ್ನೇಹಿತರ ಸರ್ಕಲ್ ಅಲ್ಲಿ ಇರಬಹುದು. That we must give reason for our hope. ಪೌಲನು ಹೇಳ್ತಾ ಇದ್ದಾನೆ, ನಾವು ನಮ್ಮ ನಿರೀಕ್ಷೆಗೆ ಕಾರಣವನ್ನು ಕೊಡಬೇಕು. Why do you have hope? ನಿಮಗೆ ಯಾಕೆ ನಿರೀಕ್ಷೆ ಇದೆ? Because you are in the Lord. ಯಾಕಂದ್ರೆ ನೀವು ಕ್ರಿಸ್ತನಲ್ಲಿದ್ದೀರಾ. And it takes faith to encourage somebody or to motivate somebody. ಯಾರನ್ನಾದ್ರೂ ಉತ್ತೇಜಿಸಲಿಕ್ಕೆ ನಂಬಿಕೆ ಬೇಕು. Okay, if you have to share gospel to somebody, it takes faith. ಯಾರಿಗಾದ್ರೂ ನೀವು ಸುವಾರ್ತೆಯನ್ನು ಸಾರಬೇಕಿದ್ರೆ ಅದಕ್ಕೂ ಕೂಡ ನಂಬಿಕೆ ಬೇಕು. Start doing it. ಅದನ್ನು ಈಗ ಮಾಡಿರಿ. All your friends. ನಿಮ್ಮ ಸ್ನೇಹಿತರಿಗೆ ನೀವು ಕರೆ ಮಾಡಿರಿ. Talk to your family members. ನಿಮ್ಮ ಕುಟುಂಬದವರ ಕುರಿತಾಗಿ ನೀವು ಮಾತನಾಡಿರಿ. Ask them what they're going through. ನಿಮ್ಮ ಕುಟುಂಬದವರ ಹತ್ರ ನೀವು ಯಾವ ಪರಿಸ್ಥಿತಿಯಿಂದ ಹಾದು ಹೋಗ್ತಾ ಇದ್ದೀರಿ ಎಂಬುದಾಗಿ ಚರ್ಚಿಸಿ. Tell them, don't worry, I'm going to pray for you. ನೀವು ಚಿಂತಿಸಬೇಡಿ, ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಎಂಬುದಾಗಿ ಹೇಳಿರಿ. Tell that Jesus is a living God. He's going to touch you and change your circumstances. ಯೇಸು ಕ್ರಿಸ್ತನು ಜೀವಂತವಾಗಿರುವಂತಹ ದೇವರು, ಆತ ನಿಮ್ಮನ್ನು ಮುಚ್ಚಿ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ ಎಂಬುದಾಗಿ ಹೇಳಿರಿ. Amen. Amen. It's going to change the way you deal with the things. ಅದು ಎಲ್ಲವೂ ನೀವು ಹೇಗೆ ನಿಮ್ಮ ಒಂದು ಸುತ್ತಲಿರುವಂತಹ ಪರಿಸ್ಥಿತಿಯನ್ನು ಎದುರಿಸ್ತಿರೋ ಅದನ್ನೆಲ್ಲ ಬದಲಾವಣೆ ಮಾಡ್ತದೆ. To be in a prayer team or to study the word of God, it takes faith. ಒಂದು ಪ್ರಾರ್ಥನೆ ತಂಡದಲ್ಲಿ ಇರಲು ಅಥವಾ ಒಂದು ದೇವರ ಭಕ್ತಿಯ ಧ್ಯಾನವನ್ನು ಮಾಡಲು ನಂಬಿಕೆ ಬೇಕು. Start doing it. ಅದನ್ನು ಮಾಡಿರಿ. When you take the simple steps of faith, ನೀವು ಈ ಚಿಕ್ಕ ಹೆಜ್ಜೆ, ನಂಬಿಕೆ ಹೆಜ್ಜೆಯನ್ನು ತೆಗೆದುಕೊಂಡಾಗ your fire start building up. ಆ ಬೆಂಕಿಯು ಇನ್ನು ಹೆಚ್ಚಿಸಲು ಪ್ರಾರಂಭಿಸುತ್ತದೆ. God told to the Levites like this, that the fire on the altar should never go off. ದೇವರು ಯಾಜಕರಿಗೆ ಹೇಳಿದಂತಾಗಿದೆ, ಈ ಆ ಒಂದು ಯಜ್ಞ ವೇದಿಯ ಮೇಲೆ ಇರುವಂತಹ ಬೆಂಕಿ ಎಂದಿಗೂ ತಣ್ಣಗಾಗಬಾರ್ದು, ಎಂದಿಗೂ ಹೋಗಬಾರ್ದು. We are the priests and kings in the kingdom of God. ನಾವು ದೇವರ ರಾಜ್ಯದಲ್ಲಿ ಯಾಜಕರಾಗಿದ್ದೇವೆ. Now our life itself, our heart, our body itself is a living sacrifice to God. ನಮ್ಮ ದೇಹವೇ ಒಂದು ಯಜ್ಞವಾಗಿದೆ ಕ್ರಿಸ್ತನಿಗೆ. The fire should never go down. ಅದರಲ್ಲಿರುವಂತಹ ಬೆಂಕಿಯು ಎಂದಿಗೂ ಕಡಿಮೆ ಆಗಬಾರದು. So start taking the faith steps. ಆದುದರಿಂದ ನಂಬಿಕೆಯ ಹೆಜ್ಜೆಗಳನ್ನು ನೋಡುತ್ತಾ ಹೋಗಿರಿ. Look at some ministries around. ನಿಮ್ಮ ಸುತ್ತಲಿರುವಂತಹ ಸೇವೆಗಳನ್ನು ನೋಡಿರಿ. Look at the churches around. ಸಭೆಗಳನ್ನು ನೋಡಿರಿ. Or the church that you are a part of. ಅಥವಾ ನೀವು ಭಾಗಿಯಾಗಿರುವಂತಹ ಸಭೆಗಳನ್ನು ನೋಡಿರಿ.
there will be a lot of needs. ಅಲ್ಲಿ ತುಂಬಾ ಒಂದು ಅಗತ್ಯತೆಗಳಿರ್ಬೋದು. Maybe in finances. ಆರ್ಥಿಕ ವಿಚಾರಗಳಿರ್ಬೋದು. Maybe in volunteering. ಅಥವಾ ಒಂದು ಅವರಿಗೆ ಕೆಲಸಗಾರರು ಬೇಕಾಗಿರ್ಬೋದು. Maybe in teaching. ಅಥವಾ ಬೋಧಿಸ್ಲಿಕ್ಕೆ ಯಾರಾದ್ರೂ ಅವರಿಗೆ ಬೇಕಾಗಿರ್ಬೋದು. Maybe the worship team. ಅಥವಾ ಆರಾಧನೆ ತಂಡ ಬೇಕಾಗಿರ್ಬೋದು. This work takes faith. ಈ ಎಲ್ಲ ಕೆಲಸವನ್ನು ನೀವು ಮಾಡಬೇಕಿದ್ರೆ ನಿಮಗೆ ನಂಬಿಕೆ ಬೇಕು. To sow into a church needs faith. ಯಾವ್ದಾದ್ರೂ ಸಭೆಗೆ ನೀವು ಬಿತ್ತಲಿಕ್ಕೆ ಬಯಸಿದ್ರೆ ಅದಕ್ಕೂ ಕೂಡ ನಂಬಿಕೆ ಬೇಕು. Start doing it. ಅದನ್ನು ಮಾಡಿರಿ. Take the steps of faith. ಆಮೇಲೆ ನಂಬಿಕೆ ಹೆಜ್ಜೆಗಳನ್ನು ಬಿಡಿರಿ. Amen. Pastor Craig Groeschel, one of my favorite pastors, he says like this. ಸಭಾಪಾಲಕರಾದಂತ ಕ್ರೈಗ್ ಗೋಶೆಲ್ ನನ್ನ ಒಂದು ಆತ್ಮೀಯ ಒಂದು ಸಭಾಪಾಲಕರಾಗಿದ್ದಾರೆ. ಅವರು ಹೀಗೆ ಹೇಳ್ತಾ ಇದ್ದಾರೆ. He says that do not be a spiritual consumer always, but be a spiritual contributor. ಆತ್ಮಿಕವಾಗಿ ಯಾವಾಗಲೂ ಸ್ವೀಕರಿಸುವವರು ಮಾತ್ರ ಆಗಿರಬೇಡಿ, ಆತ್ಮಿಕವಾಗಿ ನೀವು ಕೊಡುವವರು ಕೂಡ ಆಗಿರಿ ಎಂಬುದಾಗಿ. Amen. Do not be a spiritual consumer, but also be a spiritual contributor. ಯಾವಾಗಲೂ ಆತ್ಮಿಕವಾಗಿ ಸ್ವೀಕರಿಸುವವರು ಮಾತ್ರವಾಗದೆ ನಾವು ಆತ್ಮಿಕವಾಗಿ ಕೊಡುವವರಾಗಬೇಕು. I'll tell you one example. ನಾನೊಂದು ಉದಾಹರಣೆ ಹೇಳ್ತೇನೆ. In our workplace back in Mysore. ನಾನು ಕೆಲಸ ಮಾಡಿದಂತ ಒಂದು ಸ್ಥಳದಲ್ಲಿ, ಅದು ಮೈಸೂರು ಪಟ್ಟಣದಲ್ಲಿ ಆಗಿತ್ತು. There are different types of people, my friends. ಹಲವಾರು ತರದ ಸ್ನೇಹಿತರು ಇದ್ರು ನನಗೆ. There were Muslims, there were Hindus, there were Christians, different types of people. ಅವರು ಮುಸ್ಲಿಮ್ಸ್ ಆಗಿದ್ರು, ಕ್ರಿಶ್ಚಿಯನ್ಸ್ ಆಗಿದ್ರು, ಹಿಂದೂಸ್ ಕೂಡ ಆಗಿದ್ರು. But what happened one day, my friend from Yemen said like this. ಆದ್ರೆ ಒಂದು ನನ್ನ ಫ್ರೆಂಡ್ ಒಬ್ಬನು ಯಮನ್ ಇಂದಾಗಿದ್ದವನು ಹೀಗೆ ಹೇಳಿದ್ದು. He said, when I see you, I see something different. ನಾನು ನಿನ್ನನ್ನು ನೋಡುವಾಗ ಏನು ವಿಭಿನ್ನವಾಗಿ ನನಗೆ ತೋರ್ತದೆ. You're not like others. ನೀನು ಇತರ ರೀತಿಯಾಗಿಲ್ಲ. You're always helping somebody. ನೀನು ಯಾವಾಗಲೂ ಒಬ್ಬರಿಗೊಬ್ಬರು ಸಹಾಯ ಮಾಡ್ತೀಯ. And always trying to encourage somebody. ಯಾರನ್ನಾದ್ರೂ ಯಾವಾಗಲೂ ಉತ್ತೇಜಿಸಬೇಕೆಂಬುದಾಗಿದೆಯಾ. He said, maybe there is something in Christianity that I must know. ಕ್ರೈಸ್ತತ್ವದಲ್ಲಿ ಏನಾದ್ರೂ ಇರ್ಬೋದು, ನಾನು ತಿಳಿಯಬೇಕಾದ ಸಂಗತಿ ಎಂದಾಗಿ ಆತನು ಹೇಳಿದ. Amen. Amen. What a glory to Jesus. ಇಂಥ ಮಹಿಮೆ ಕ್ರಿಸ್ತನಿಗೆ. Even in my wife's college. ಅವರ ಹೆಂಡತಿ ಕಾಲೇಜಲ್ಲಿ ಅಂದ್ರೆ ನನ್ನ ಕಾಲೇಜಲ್ಲಿ ಕೂಡ. There was this sister from Iran. ಇರಾನ್ನ ಒಂದು ಸಿಸ್ಟರ್ ಇದ್ರು. Looking at her life, my wife's life, she came to the Lord. She took baptism as well. ಅವರು ನಮ್ಮ ಜೊತೆ ಒಂದು ಸಂಬಂಧವನ್ನು ಬೆಳೆಸಿದ ನಂತರ ಅವರು ನಿಜವಾಗಿ ಕ್ರಿಸ್ತನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ರು. The reason is, ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, maybe not everybody would read Bible. ಎಲ್ಲರೂ ಸತ್ಯವೇದವನ್ನು ಓದದೇ ಇರಬಹುದು. But they'll definitely read your life. ಆದ್ರೆ ಅವರು ನಿಮ್ಮ ಜೀವನವನ್ನು ಓದ್ತಾರೆ. The way you are. ನೀವು ಹೇಗಿದ್ದೀರಾ. The way you share with others. ನೀವು ಇತರರ ಜೊತೆ ಹೇಗೆ ಹಂಚ್ತೀರಾ. The way you love others. ನೀವು ಹೇಗೆ ಇತರರನ್ನು ಪ್ರೀತಿಸ್ತೀರಾ. It matters a lot. ಅದು ತುಂಬಾ ಪ್ರಮುಖವನ್ನು ಹೊಂದುತ್ತದೆ. Maybe you did this before. ನೀವು ಇದನ್ನು ಮಾಡಿರಬಹುದು ಹಿಂದೆ. Maybe you did greater things than this. ನೀವು ಇದಕ್ಕಿಂತ ಹೆಚ್ಚಾದ ಸಂಗತಿಗಳನ್ನು ಮಾಡಿರಬಹುದು. Where are you now? ಅದು ನೀವು ಈಗ ಎಲ್ಲಿದ್ದೀರಾ. If your fire has gone down, ನಿಮ್ಮ ಬೆಂಕಿಯು ಕೆಳಗೆ ಹೋದ್ರೆ, Jesus is saying, turn towards me. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ. The love has gone down. ಆ ಪ್ರೀತಿಯು ಕಡಿಮೆ ಆಗಿದ್ರೆ, Jesus is saying, repent today, turn towards me. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪಶ್ಚಾತ್ತಾಪ ಪಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳಿರಿ. When we acknowledge and ask God to let our faith grow, God will give you opportunities so that you'll start growing in faith. ನಾವು ಇದನ್ನು ಅರಿಕೆ ಮಾಡಿ ಕ್ರಿಸ್ತನೇ ನನ್ನನ್ನು ಬೆಳೆಸುವಂತಾಗಿ ಹೇಳುವಾಗ ನಿಜವಾಗಿ ಕ್ರಿಸ್ತನು ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ನಮ್ಮಲ್ಲಿ ಕಾರ್ಯ ಮಾಡಲು ಶುರು ಮಾಡ್ತಾರೆ. Some people say that they are praying. When you send a prayer request, they'll say, "Oh, I'm praying, Pastor," but they don't pray at all. ನೀವು ಯಾವ್ದಾದ್ರೂ ಒಂದು ಪ್ರಾರ್ಥನಾಂಶವನ್ನು ಕಳಿಸಿದ್ರೆ ಕೆಲವರು ಹೇಳ್ತಾರೆ, ನಾನು ಪ್ರಾರ್ಥಿಸ್ತೇನೆ ಪಾಸ್ಟರ್ ಎಂತಾಗಿ, ಅದರ ಪ್ರಾರ್ಥಿಸುವುದಿಲ್ಲ. When we preach some sermon, they say, "Oh, yes, that is me, I will do." But they don't do anything about this. ನಾವು ಯಾವ್ದಾದ್ರೂ ಸಂದೇಶವನ್ನು ಕೊಟ್ರೆ ಅವರು ಇದು ನಾನೇ ಆಗಿದ್ದೇನೆ, ನಾನು ಇದನ್ನು ಮಾಡ್ತೇನೆ ಎಂದಾಗಿ ಹೇಳ್ತೇನೆ, ಆದ್ರೆ ಅವ್ರು ಯಾವುದನ್ನು ಕಾರ್ಯರೂಪವಾಗಿ ಮಾಡಲ್ಲ. But you don't be like that person. ಆದ್ರೆ ನೀವು ಆ ರೀತಿ ಆಗಿರ್ಬೇಡಿ. Amen. We read about 6 types of churches, right? ನಾವು 6 ವಿಧವಾದಂತಹ ಸಭೆಗಳ ಕುರಿತಾಗಿ ಓದಿದ್ವಿ. But then there is also 7th type. ಆದ್ರೆ 7 ತರದ ಒಂದು ಸಭೆ ಕೂಡ ಇತ್ತು. The church of Smyrna and Philadelphia. ಆ ಸಭೆಗಳು ಯಾವುದಂತಾಗಿ ಹೇಳಿದ್ರೆ ಸ್ಮರ್ಣ ಸಭೆ ಮತ್ತು ಫಿಲಡೆಲ್ಫಿಯಾ ಸಭೆ. The church of Smyrna and church of Philadelphia. God loved those churches so much.
church. ಫಿಲಡೆಲ್ಫಿಯಾ ಸಭೆ ಮತ್ತು ಸ್ಮಿರ್ನಾ ಸಭೆಯನ್ನು ದೇವರು ಪ್ರೀತಿಸುವ ಹೆಚ್ಚಾಗಿ ಪ್ರೀತಿಸಿದ್ರು. See their characteristics. ಅವರ ಸ್ವಭಾವವನ್ನು ನೀವು ನೋಡಿದರೆ They were with full of endurance. ಅವರು ತಾಳ್ಮೆಯುಳ್ಳವರಾಗಿದ್ದರು. Even in the affliction, even in the trouble, they were full of endurance. ಅವರಿಗೆ ತುಂಬಾ ಹಿಂಸೆ ಎದುರಾದಾಗ ಕೂಡ ಅವರು ತೃಪ್ತಿ ಸಮಾಧಾನ ಉಳ್ಳವರಾಗಿದ್ದರು. Even when there was persecution, they did not give up faith. ಯಾವಾಗ ಅಲ್ಲೆಲ್ಲ ಪರ್ಸಿಕ್ಯೂಷನ್ಸ್ ಇತ್ತು, ಹಿಂಸೆ ಇತ್ತು, ಅವರು ನಂಬಿಕೆಯನ್ನು ಬಿಟ್ಟುಕೊಡ್ಲಿಲ್ಲ. Many of them were poor, but they did not give up. They depended on the Lord. ಇನ್ನು ಹೆಚ್ಚಿನ ಜನರು ಬಡತನದಿಂದ ಹೋಗ್ತಾ ಇದ್ರು, ಆದ್ರೆ ಅವರು ಬಿಟ್ಟುಕೊಡ್ಲಿಲ್ಲ. ಅವರು ದೇವರಲ್ಲಿ ಅವಲಂಬಿಸಲಿಕ್ಕೆ ಶುರು ಮಾಡಿದ್ರು. They kept the fire growing in them. ಅವರಲ್ಲಿದ್ದಂತಹ ಒಂದು ಬೆಂಕಿಗೆ ಅವರು ಇನ್ನೂ ಕೂಡ ಬೆಳೆಸುವಂತವರಾದ್ರು. They always walked in love. ಅವರು ಪ್ರೀತಿಯಲ್ಲಿ ನಡೆಯುವಂತವರಾದ್ರು. They had love for the Lord, love for the people. ದೇವರ ಕುರಿತಾಗಿ ಪ್ರೀತಿ ಇತ್ತು, ದೇವರ ಜನರ ಕುರಿತಾಗಿ ಕೂಡ ಪ್ರೀತಿ ಇತ್ತು. Amen. To these churches, ಈ ಸಭೆಗಳಿಗೆ Jesus is saying, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, I'm going to give you the crown of life. ಆಮೆನ್. ನಾನು ನಿಮಗೆ ಆ ಒಂದು ಜೀವದ ಬುಗ್ಗೆಯ ಒಂದು ಕಿರೀಟವನ್ನು ಧರಿಸ್ತೇನೆ. No second death for you. ನಿಮಗೆ ಎರಡನೇ ಮರಣ ಇರುವುದಿಲ್ಲ. Amen. No lake of fire for you. ನಿಮಗೆ ಆ ಒಂದು ಉರಿಯುವ ಬೆಂಕಿಯನ್ನು ಹಾಕುವುದಿಲ್ಲ. Because you are really faithful. ಯಾಕಂದ್ರೆ ನೀವು ನಿಜವಾಗಿ ನೀತಿವಂತರಾಗಿದ್ದೀರಾ. He's saying that I'm going to keep a door open for you. ನಾನು ಒಂದು ದ್ವಾರವನ್ನು ನಿಮಗೋಸ್ಕರ ತೆರೆಯಲ್ಪಟ್ಟಿದ್ದೇನೆ. I know your strength is less. ನಿಮ್ಮ ಬಲವು ಕಡಿಮೆ ಆಗಿದೆ ಅಂದಾಗ ನನಗೆ ಗೊತ್ತು. But I'm going to open a door for you. ಆದ್ರೆ ದ್ವಾರವನ್ನು ನಿಮಗೋಸ್ಕರ ನಾನು ತೆರೆಯುತ್ತೇನೆ. Even your enemies will fall down at your feet. ನಿಮ್ಮ ಶತ್ರುಗಳು ಕೂಡ ನಿಮ್ಮ ಕಾಲು ಬುಡಕ್ಕೆ ಬೀಳ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Amen. Such a blessing. ತುಂಬಾ ಉತ್ತಮವಾದ ಆಶೀರ್ವಾದ. Such an amazing blessing. ತುಂಬಾದ ಆಶೀರ್ವಾದ. Amen. Even to the church of Laodicea, it says like this. ಲೌದಿಕೀಯ ಸಭೆಗೆ ಕೂಡ ಹೀಗೆ ಬರೆಯಲ್ಪಟ್ಟಿದೆ. This is the same church Jesus said, I'm going to spit you out. ಈ ಸಭೆಗೆ ದೇವರು ಹೇಳಿದ್ರು, ನಾನು ನಿಮ್ಮನ್ನು ಬಾಯಿಗೆ ಕಾಡ್ತೇನೆ ಎಂಬುದಾಗಿ. He says in chapter 3:19 and 20 that because I love you, I'm correcting you. 3:19 ಮತ್ತು 20 ವಚನದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿಮ್ಮನ್ನು ಪ್ರೀತಿಸುವುದರಿಂದ ನಿಮ್ಮನ್ನು ನಾನು ತಿದ್ದಲು ಬಯಸ್ತೇನೆ. Amen. It's not that he hates us or he is angry about us. He loves us. ಆತ ನಮ್ಮ ಕುರಿತಾಗಿ ಸಿಟ್ಟಿನಿಂದ ಇದ್ದಾನೆ ಅಥವಾ ನಮ್ಮ ಕುರಿತಾಗಿ ಅದನ್ನು ದ್ವೇಷವನ್ನು ಹೊಂದಿದ್ದಾನೆ ಎಂಬುದಾಗಿ ಅಲ್ಲ. ಆದ್ರೆ ಆತನು ತನ್ನ ಪ್ರೀತಿಸುವವರನ್ನು ತಿದ್ದಲು ಬಯಸ್ತಾನೆ. When we turn towards the Lord, He is going to lift us up. ನಾವು ಆತನ ಕಡೆಗೆ ಮತ್ತೆ ತಿರುಗುವಾಗ ಆತನು ನಮ್ಮನ್ನು ಮೇಲೆತ್ತುತ್ತಾನೆ. Amen. As you are praying, God said this is a great month of transformations. ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಕೊಟ್ಟಂತ ವಾಕ್ಯ ಬದಲಾವಣೆಗಳ ಸಂದರ್ಭವು ಇದಾಗಿದೆ. This is a month of transformations. ಈ ಒಂದು ತಿಂಗಳು ಒಂದು ಬದಲಾವಣೆಗಳ ತಿಂಗಳಾಗಿದೆ. What happens if the churches are transformed? ಸಭೆಗಳು ಬದಲಾದ್ರೆ ಏನಾಗುತ್ತದೆ? There will be a great revival. ಅಲ್ಲಿ ಒಂದು ಉಜ್ಜೀವನ ಉಂಟಾಗ್ತದೆ. So far there have been 4 great revivals, the history say. ನಾವು ಚರಿತ್ರೆಯಲ್ಲಿ ನೋಡೋದಾದ್ರೆ 4 ಶ್ರೇಷ್ಠವಾದಂತಹ ಒಂದು ರಿವೈವಲ್ಸ್ ಜೀವನಗಳಾಗಿದೆ. All those happened because of group of people, the church, the body of Christ, when they walked in the love of God, when they kept the fire of God burning. ಆ ಜೀವನಗಳು ಯಾವಾಗ ಆಯ್ತು ಅಂತ ಹೇಳಿದ್ರೆ ಸಭೆಗಳು ಒಟ್ಟಾಗಿ ತಮ್ಮ ಐಕ್ಯತೆಯನ್ನು ಕಾಪಾಡಿಕೊಂಡು ಪ್ರೀತಿಯಿಂದ ಮುನ್ನಡೆದಾಗ ಆ ಬೆಂಕಿಯನ್ನು ಕಾಪಾಡಿಕೊಂಡಾಗ ಅದು ಹೆಚ್ಚಿಸಲ್ಪಟ್ಟಿತು. We're going to see great revival, the 5th revival in our days. ಈ ಸಂದರ್ಭಗಳಲ್ಲಿ ನಾವು ಉಜ್ಜೀವನವನ್ನು ನಮ್ಮ ಸಂದರ್ಭಗಳಲ್ಲಿ ಕಾಣಲು ಬಯಸ್ತೇವೆ. Amen. The first step for that is transformation. ಇದಕ್ಕೆ ಒಂದು ಮೊದಲನೆಯ ಹಂತ ಎಂಬುದಾಗಿ ಹೇಳಿದ್ರೆ ಬದಲಾವಣೆಗಳು. Transformation comes with repentance. ಬದಲಾವಣೆಗಳು ಪಶ್ಚಾತ್ತಾಪದಿಂದಲೇ ಬರುವಂತದ್ದಾಗಿದೆ. Amen. The word of God is like a mirror. ದೇವರ ವಾಕ್ಯವು ಒಂದು ಕನ್ನಡಿಯ ರೀತಿಯಲ್ಲಿ ಇದೆ. When you look at the word of God, ನೀವು ಕನ್ನಡಿ ನೋಡೋದಾದ್ರೆ ದೇವರ ವಾಕ್ಯ ನೋಡೋದಾದ್ರೆ you don't go away like that. Correct yourself. ನೀವು ಹಾಗೆ ಹೋಗದೆ ನಿಮ್ಮನ್ನು ತಿದ್ದಿಕೊಂಡು ಹೋಗ್ತೀರಲ್ಲ. Amen. In the same way, ಅದೇ ರೀತಿಯಾಗಿ when Jesus is talking to us about these churches, it means that He's talking to us something. Let us turn towards Him. Amen. ಯೇಸು ಸ್ವಾಮಿ ಸಭೆಗಳ ಕುರಿತಾಗಿ ಮಾತನಾಡುವಾಗ ಅದು ನಮ್ಮ ಜೊತೆ ಕೂಡ ಮಾತನಾಡುವಂತದ್ದಾಗಿದ್ದಾನೆ. ಅದರಿಂದ ನಾವು ನಮ್ಮನ್ನು ತಿದ್ದಿಕೊಳ್ಳೋಣ. Amen. Amen. William Carey said like this.
ವಿಲಿಯಂ ಕ್ಯಾರಿ ಹೀಗೆ ಹೇಳಿ, expect great things from God ದೇವರಿಂದ ಶ್ರೇಷ್ಠವಾದಂತಹ ಸಂಗತಿಗಳನ್ನು ಬಯಸಿರಿ and attempt great things for God. ದೇವರಿಗೋಸ್ಕರ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಿರಿ. Amen. Amen. Surely as the Lord promised, ದೇವರು ವಾಗ್ದಾನ ಮಾಡಿದಂತೆ I am going to pour out my spirit upon all flesh in those days. ನಾನು ನನ್ನ ಆತ್ಮವನ್ನು ಪ್ರತಿ ಒಂದು ಜೀವಿಯ ಮೇಲೆ ಹಾಕ್ತೀನಿ ಎಂದಾಗಿ ಹೇಳಿದಾತನು. You know, it is going to take place in our times. ನಮ್ಮ ಸಮಯದಲ್ಲಿ ಅದು ನೆರವೇರಿಸುತ್ತದೆ. Today you may think that that guy, that person, that girl I'm seeing, she looks like useless. ನಾವು ನೋಡ್ಬೋದು, ಈ ಒಂದು ಹುಡುಗಿಯನ್ನು ನಾನು ನೋಡ್ತಾ ಇದ್ದೇನೆ, ಅವಳು ತುಂಬಾ ಕೆಲಸಕ್ಕೆ ಬಾರದವಳಾಗಿರ್ಬೋದು ಎಂದಾಗ. But tomorrow they might be serving the Lord more than us. Amen. ಅದು ನಾಳೆ ಅವರು ನಮ್ಗಿಂತ ಹೆಚ್ಚಾಗಿ ದೇವರ ಸೇವೆಯನ್ನು ಮಾಡುವವರಾಗಿರ್ಬೋದು. Because God has promised. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ್ದಾರೆ. Your young shall see visions. ನಿಮ್ಮ ಯೌವನಸ್ಥರು ದರ್ಶನವನ್ನು ನೋಡುವರು. The old shall see dreams. ನಿಮ್ಮ ಹಿರಿಯರು ಕನಸುಗಳನ್ನು ಕಾಣುವರು. Everybody is going to receive a prophetic gift. ಪ್ರತಿಯೊಬ್ಬರು ಪ್ರವಾದನಾತ್ಮಕ ವರವನ್ನು ಪಡೆಯಲಿದ್ದಾರೆ. Holy Spirit is going to be more generous in these years. ಈ ವರ್ಷಗಳಲ್ಲಿ ಪವಿತ್ರಾತ್ಮನ ವರಗಳು ಹೆಚ್ಚಿಸಲ್ಪಡುತ್ತದೆ. Come on, now is the time. ಈ ಸಮಯವು ಇದಾಗಿದೆ. Now is the time that we take a step of transformation. ಆ ಒಂದು ಬದಲಾವಣೆಯ ಹೆಜ್ಜೆಯನ್ನು ತೆಗೆಯುವ ಸಮಯವು ಇದಾಗಿದೆ. Shall we pray for some time? ಜೊತೆಯಾಗಿ ಪ್ರಾರ್ಥಿಸೋಣ. When God is promising for this month, ಕ್ರಿಸ್ತನು ಈ ತಿಂಗಳಿಗೋಸ್ಕರ ಇದನ್ನೇ ವಾಗ್ದಾನ ಮಾಡ್ತಾ ಇದ್ದಾನೆ. that if you take a step for transformation, ನೀವು ಬದಲಾವಣೆಗೆ ಒಂದು ಹೆಜ್ಜೆಯನ್ನು ಈ ತಿಂಗಳಿನಲ್ಲಿ ನೀವು ಇಟ್ಟರೆ, I am going to show you the heavenly realities. ಸ್ವರ್ಗೀಯ ಸತ್ಯತೆಗಳು ನಾನು ನಿಮಗೆ ತೋರ್ಪಡಿಸುತ್ತೇನೆ. God is going to show you the heavenly realms. ದೇವರು ನಿಮಗೆ ನಿಜವಾಗಿ ಆ ಒಂದು ಸ್ವರ್ಗೀಯ ಪ್ರಪಂಚವನ್ನು ತೋರಿಸಲು ಬಯಸ್ತಾನೆ. Amen. The heaven is ready to work with you. ಆ ಸ್ವರ್ಗವು ನಿಮ್ಮ ಜೊತೆ ಕೆಲಸ ಮಾಡಲು ತಯಾರಾಗಿದೆ. Angels are ready to work with you. ದೇವದೂತರು ನಿಮ್ಮ ಜೊತೆ ಕೆಲಸ ಮಾಡಲು ತಯಾರಾಗಿದ್ದಾರೆ. Come on, let's pray together in ಜೊತೆಯಾಗಿ Jesus. ಪ್ರಾರ್ಥಿಸೋಣ. ಯೇಸುಸ್ವಾಮಿ Come on, let's all lift up our hands towards ಕೈಗಳನ್ನು Thank you, ಮೇಲೆತ್ತಿ ನಾವು Jesus. ಪ್ರಾರ್ಥಿಸೋಣ. Thank you, Jesus. Come on, let's all pray together in the name of Jesus. Let's all submit our hearts to Jesus this ನಿಮ್ಮ moment. ಹೃದಯವನ್ನು ಕ್ರಿಸ್ತನಿಗೆ ಸಮರ್ಪಿಸಿಕೊಳ್ಳೋಣ. The presence of God is moving in our ದೇವರ midst. ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದೆ. Let's ask God to touch our hearts today. ಕರ್ತನೆಯ ಹೃದಯವನ್ನು ಮುಚ್ಚುಮಲಾಗಿ ಹೇಳಿಕೊಳ್ಳೋಣ. You know, this fire is a heavenly fire. ಈ ಬೆಂಕಿಯು ಸ್ವರ್ಗೀಯ ಬೆಂಕಿಯಾಗಿದೆ. This cannot be produced by any human effort, but only the fire that the Lord gives us. ಮನುಷ್ಯನ ಕೆಲಸಗಳ ಮೂಲಕ ಈ ಒಂದು ಬೆಂಕಿಯನ್ನು ಉದಯಿಸಲು ಸಾಧ್ಯವಿಲ್ಲ. ಅದು ಯೇಸು ಕ್ರಿಸ್ತನಿಗೆ ಕೊಡುವಂತಹ ಬೆಂಕಿಯಾಗಿದೆ. Let's ask God, Lord, reignite that fire. ಕರ್ತನೆ ಮತ್ತೊಂದು ಬಾರಿ ಸ್ವಾಮಿಯ ಬೆಂಕಿಯನ್ನು ಚಲಿಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಎಂದಾಗಿ ನಾವು ಹೇಳೋಣ. Let's come into God saying, Lord, I repent of what I have done. I come towards you. ನಾನು ಮಾಡಿದಂತಹ ಕ್ರಿಯೆಗಳಿಗಾಗಿ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ನಿನ್ನ ಕಡೆಗೆ ನಾನು ಗಮನವನ್ನು ಹಾಸ್ತಾ ಇದ್ದೇನೆ. Lord, let your word transform my mind, Lord. ನಿನ್ನ ವಾಕ್ಯವು ನನ್ನ ಹೃದಯವನ್ನು ಬದಲಾವಣೆ ಮಾಡಲಿ, ನನ್ನ ಮನಸ್ಸನ್ನು ಬದಲಾವಣೆ ಮಾಡಲಿ. Let your spirit transform my heart, Lord ನನ್ನ God. ಆತ್ಮವು ಸ್ವಾಮಿ ನಮ್ಮ ಹೃದಯವನ್ನು ಬದಲಾವಣೆ ಮಾಡಲಿ. Lord, help me, Lord God, to understand you, Father. ಮತ್ತೆ ನಿನ್ನನ್ನು ಹೆಚ್ಚಾಗಿ ಸ್ವಾಮಿ ತಿಳಿದುಕೊಳ್ಳಲು ನನಗೆ Help me, Lord God, to do what you're doing. ನೀನು ಮಾಡುತ್ತಿರುವಂತಹ ಸಂಗತಿಗಳನ್ನು ಮಾಡಲು ನನ್ನನ್ನು ಉತ್ತೇಜಿಸು. Help me, Lord God, to understand your heartbeat. ಸ್ವಾಮಿ ನಿನ್ನ ಹೃದಯ ಬಡಿತವನ್ನು ನಾನು ತಿಳಿದುಕೊಳ್ಳುವಂತೆ ನನ್ನನ್ನು ಪ್ರೇರೇಪಿಸು. Come on, pray for some time in Jesus' name. ಸಮಯ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸಲಿ. Lord, I thank you that you have promised. ಮತ್ತೆ ನೀನು ವಾಗ್ದಾನ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. You have promised that I will not go through this trouble, but I am lifted up in you. ಮತ್ತೆ ನೀನು ವಾಗ್ದಾನ ಮಾಡಿದ್ಯಾ, ಈ ಕೆಟ್ಟದಾದ ಪರಿಸ್ಥಿತಿಯಿಂದ ನಾನು ಆಗೋಗುವುದಿಲ್ಲ, ಆದರೆ ನಾನು ಮೇಲೆತ್ತಲ್ಪಡ್ತೇನೆ ಎಂದಾಗಿ. I thank you, Lord God, that you have sent your angels for guarding over me in every way that I take. ಕರ್ತನೇ ಸ್ವಾಮಿ, ನಾನು ಹಾದು ಹೋಗುತ್ತಿರುವಂತಹ ಪ್ರತಿಯೊಂದು ಮಾರ್ಗದಲ್ಲಿಯೂ ಕೂಡ ನಿನ್ನ ದೇವದೂತರು ನನಗೋಸ್ಕರ ನೇಮಿಸಿದ್ದಕ್ಕಾಗಿ ಸ್ತೋತ್ರ. Lord, I have full assurance, Lord God, ಸಂಪೂರ್ಣವಾದ ನಂಬಿಕೆ ನನ್ನಲ್ಲಿದೆ ಸ್ವಾಮಿ. that I am covered by the blood of ನಾನು Jesus. ಯೇಸು ಕ್ರಿಸ್ತನ ಪವಿತ್ರ ರಕ್ತದಿಂದ ಹೊದಿಸಲ್ಪಟ್ಟಿದ್ದೇನೆ. I am saved by the finished work of Christ. ಯೇಸು ಕ್ರಿಸ್ತನು ಮಾಡಿದಂತಹ ಕಾರ್ಯದ ನಿಮಿತ್ತವಾಗಿ ನಾನು ರಕ್ಷಿಸಲ್ಪಟ್ಟಿದ್ದೇನೆ. I am given grace to overcome every ಆ circumstance. ಕೃಪೆಯು ನನಗೆ ಕೊಡಲ್ಪಟ್ಟಿದೆ ಸ್ವಾಮಿ ಎಂದಾಗಿ ಸ್ತೋತ್ರ. Lord, I believe ಕರ್ತನೇ, ನಾನು ನಂಬ್ತೇನೆ. sin has no dominion over me. ಪಾಪಕ್ಕೆ ನನ್ನ ಮೇಲೆ ಯಾವ ಆಳ್ವಿಕೆ ಇಲ್ಲ. Its dominion is broken. ಆ ಒಂದು ಆಡಳಿತ ಮುರಿಯಲ್ಪಟ್ಟಿದೆ. I am called to do the good works in Christ. ನಾನು ಯೇಸು ಸ್ವಾಮಿಯ ನಾಮದಲ್ಲಿ ಸ್ವಾಮಿ ಒಳ್ಳೆಯ ಕ್ರಿಯೆಯನ್ನು ಮಾಡಲು ಕರೆಯಲ್ಪಟ್ಟಿದ್ದೇನೆ. I am called to do the righteous works in ನಾನು Christ. ನೀತಿವಂತಿಕೆಯ ಕೆಲಸಗಳನ್ನು ಮಾಡಲು ಕರೆಯಲ್ಪಟ್ಟಿದ್ದೇನೆ. Thank you, Lord God. ಕರ್ತನೇ ಸ್ತೋತ್ರ. Thank you, Lord God. ಸ್ತೋತ್ರ ಸ್ವಾಮಿ. Let me make a small prayer for you. ನಾನು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಕುರಿತಾಗಿ ಮಾಡುತ್ತೇನೆ.
ಹೊಂದಿದ್ದೇನೆ. Dear Lord, we pray for every person who's listening to us today. ಕರ್ತನೇ, ನಮ್ಮ ಪ್ರಾರ್ಥನೆ ಕೇಳುವಂತ ಪ್ರತಿಯೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಾನೆ. Lord, I pray that you touch them and bless them in Jesus' name. ಅವರನ್ನು ಮುಟ್ಟು ಸ್ವಾಮಿ ಯೇಸು ಸ್ವಾಮಿ ನಾಮದಲ್ಲಿ. Lord, we pray, Father God, let your heavenly blessings rest upon them. ನಿಮ್ಮ ಸ್ವರ್ಗೀಯ ಆಶೀರ್ವಾದ ಅವರ ಮೇಲೆ ಇಳಿಯ ಮಾಡು. Lord, we pray that your calling becomes more clear in them in Jesus' name. ಸ್ವಾಮಿ ಸಂಪೂರ್ಣವಾಗಿ ನಿನ್ನ ಕರೆಯುವಿಕೆ ಸ್ವಾಮಿ ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂದಾಗಿ ನಾವು ಪ್ರಾರ್ಥಿಸುತ್ತೇವೆ. Surely you have called us for this time and for this season. ನಿಜವಾಗಿ ಸ್ವಾಮಿ ನಮ್ಮನ್ನು ಈ ಸಮಯಕ್ಕೋಸ್ಕರ ಕರೆದಿದ್ದೇ ಆಗಿದ್ದೀರಾ. You're the God who equips us, Lord God, with that calling. ಕರ್ತನೇ, ನಮ್ಮನ್ನು ಆ ಕರೆಯಿಂದ ಬಲಪಡಿಸುವ ಜನವಾಗಿದ್ದೀರಾ. Lord, we pray that you strengthen each and every one of us. ನಮ್ಮನ್ನು ಬಲಪಡಿಸು ಸ್ವಾಮಿ. Use us mightily for your revival. ನಿನ್ನ ಉಜ್ಜೀವನಕ್ಕೋಸ್ಕರ ನಮ್ಮನ್ನು ಹೆಚ್ಚಾಗಿ ಉಪಯೋಗಿಸುವುದಾಗಿ ಬೇಡುವವರಾಗಿದ್ದೇವೆ. Use us mightily for your glory. ಹೆಚ್ಚಾಗಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು ಸ್ವಾಮಿ. Here we are, Lord, standing in your presence. ಸ್ವಾಮಿ, ನಾವು ನಿಮ್ಮ ಪ್ರಸನ್ನತೆಯಲ್ಲಿ ನಿಂತಿದ್ದೇವೆ. As Peter says, ಪೇತ್ರನು ಹೇಳಿದ ರೀತಿಯಲ್ಲಿ we humble ourselves ನಾವು ನಮ್ಮನ್ನು ತಗ್ಗಿಸ್ತೇವೆ. in your mighty hand, ನಿನ್ನ ಬಲವಾದ ಹಸ್ತದಲ್ಲಿ, under your mighty presence, ನಿನ್ನ ಪ್ರಸನ್ನತೆಯಲ್ಲಿ, and so that you will lift us up in the ನೀನು right ನಮ್ಮನ್ನು time. ಮೇಲೆತ್ತುವುದಾಗಿ ನಮಗೆ ಗೊತ್ತು ಸ್ವಾಮಿ. ಸರಿಯಾದ ಸಮಯದಲ್ಲಿ Lord, our focus is on you, Lord. ನಮ್ಮ ಗಮನ ನಿನ್ನ ಕಡೆ ಇದೆ. Let the love and fire restore in us. ಕರ್ತನೇ, ಪ್ರೀತಿ ಮತ್ತು ಬೆಂಕಿಯು ನಮ್ಮಲ್ಲಿ ಪುನರ್ಸ್ಥಾಪಿಸಲ್ಪಡಲಿ. And I sprinkle the blood of Jesus over every person over here. ಯೇಸು ಕ್ರಿಸ್ತನ ಪವಿತ್ರ ರಕ್ತವನ್ನು ನಮ್ಮ ಮಧ್ಯದಲ್ಲಿರುವಂತಹ ಎಲ್ಲರ ಮೇಲೆ ನಾನು ಚಿಮುಕಿಸ್ತಾ ಇದ್ದೇನೆ. We overcome the works of the devil. We overcome the devil himself by the blood of the Lamb and the word of the testimony. ನಮ್ಮ ಸಾಕ್ಷಿ ಮೂಲಕವಾಗಿ ಸ್ವಾಮಿ ಯೇಸು ಕ್ರಿಸ್ತನ ಪವಿತ್ರ ರಕ್ತದ ಮೂಲಕವಾಗಿ ಸ್ವಾಮಿ ಸೈತಾನನನ್ನು ನಾವು ಆಳ್ವಿಕೆ ಮಾಡಿದ್ದೇವೆ ಸ್ವಾಮಿ. We are victorious in Him. ನಾವು ಜಯಶಾಲಿಗಳು ಸ್ವಾಮಿ ಯೇಸು ಕ್ರಿಸ್ತನಲ್ಲಿ. We are victorious in Christ. ನಾವು ಕ್ರಿಸ್ತನಲ್ಲಿ ಜಯಶಾಲಿಗಳು. And no enemy can touch us. ಯಾವ ಸೈತಾನನನ್ನು ಮುಟ್ಟಲು ಸಾಧ್ಯವಿಲ್ಲ. We are blessed people. ನಾವು ಆಶೀರ್ವಾದ ಹೊಂದಲ್ಪಟ್ಟ ಜನರಾಗಿದ್ದೇವೆ. In Jesus' name we pray. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಂಡಿದ್ದೇವೆ. Amen.